ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಬುಧ ಗ್ರಹರು ನೀಚ ಆಗ್ತಾ ಇದ್ದಾರೆ. ಸೊ 20 ದಿವಸ ಅಂದ್ರೆ 11ನೇ ತಾರೀಕಿಂದ 30ನೇ ತಾರೀಕು ತನಕ ಏಪ್ರಿಲ್. ಸೊ ಬಟ್ ಇಲ್ಲಿ ನೀಚ ಪ್ರತಿ ವರ್ಷ ಈ ಒಂದು ತಿಂಗಳಲ್ಲಿ ಹಾಗೆ ಆಗ್ತಾರೆ. ಬಟ್ ಈ ಬಾರಿ ಏನಪ್ಪಾ ಅಂತ ಹೇಳಿದ್ರೆ, ಸೊ ಯೂಶಲಿ ನಾನು ಮರ್ಕ್ಯುರಿ ವಿಡಿಯೋಸ್ ಮಾಡೋದಿಲ್ಲ, ಮಾಸ್ ವಿಡಿಯೋ ಕಂಟಿನ್ಯೂಸ್ ಆಗಿ ಡೆಫಿನೆಟ್ ಆಗಿ ಮಾಡ್ತೀನಿ. ಸೊ ಈ ಬಾರಿ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಪರಿವರ್ತನಾ ಯೋಗ. ಸೊ ಇಲ್ಲಿ ನಮಗೆ ಎರಡು ವಿಚಾರಗಳನ್ನ ತಿಳ್ಕೊಬೇಕಾಗುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಮೊದಲನೇ ಬಾರಿ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಯಾವುದೋ ಒಂದು ವಿಚಾರ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗಬಹುದು, ಅಥವಾ ಆಲ್ರೆಡಿ ಗೊತ್ತಿದ್ರೆ ಸೊ ಅದು ರಿಯಾಲಿಟಿ ಏನು ಅಂತ ನಿಮಗೆ ಅರ್ಥನೂ ಕೂಡ ಆಗಬಹುದು. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಇಷ್ಟ ಆದರೆ ಮಾತ್ರ ಶೇರ್ ಮಾಡಿ. ಸೊ ಈಗ ನಾವು ಮೇಜರ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇರೋದು ಯಾರ್ಯಾರಿಗೆ ಅಂತ ಹೇಳಿದ್ರೆ ಬುಧ ದಶ ಯಾರ್ಯಾರಿಗೆ ನಡೀತಿದೆ ನೋಡ್ಕೊಳ್ಳಿ. ಓಕೆ, ಜುಪಿಟರ್ ದಶ ಅಂತರ್ದಶ ಯಾರ್ಯಾರಿಗೆ ನಡೀತಿದೆ ನೋಡ್ಕೊಳ್ಳಿ. ಸೊ ಇದ್ಯಾವುದು ಇಲ್ಲ ಅಂತ ಹೇಳಿದಾಗ ನಿಮ್ಮ ದಶ ಅಧಿಪತಿ, ಈಗ ನಿಮ್ಗೆ ಯಾವ್ದೋ ಒಂದು ದಶ ನಡೀತಾ ಇರುತ್ತಲ್ವಾ, ಅದೇನಾದ್ರೂ ಮಿಥುನ ಅಥವಾ ಸೊ ಮೀನ. ಸೊ ಈ ಒಂದು ರಾಶಿಗಳು ಆ ಗ್ರಹ ಇದ್ರೆ ಇದನ್ನ ತಗೊಳ್ಳಿ. ಇಷ್ಟು ಜನಕ್ಕೆ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ, ಪ್ರತಿಯೊಬ್ಬರಿಗೂ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಫಸ್ಟ್ ಆಪ್ಷನ್ ಅಥವಾ ಫಸ್ಟ್ ಪ್ರಿಯಾರಿಟಿ ಬಂದು ಸೊ ಇವ್ರುಗಳಿಗೆ ಮಾತ್ರ ಇರೋದು ಹೆವಿ. ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲೇನಾದ್ರೂ ಇದ್ರೆ ನೋಡ್ಕೊಳ್ಳಿ. ಸೊ ಬನ್ನಿ ಪ್ರಿಡಿಕ್ಷನ್ಗೆ ಹೋಗೋಣ ನಾವು. 11 ಏಪ್ರಿಲ್. ಸೊ ಇಲ್ಲಿಂದ ಹಿಡಿದು ನಿಮ್ಗೆ ಕಂಟಿನ್ಯೂಸ್ ಆಗಿ 30ನೇ ತಾರೀಕು ತನಕ ಸೊ ಇಲ್ಲಿ ಬುಧ ಗ್ರಹರು ನೀಚ ಆಗಿರ್ತಾರೆ ಇಲ್ಲಿ ಮೀನರಾಶಿಯಲ್ಲಿ. ಸೊ ಮೀನರಾಶಿಯಲ್ಲಿ ಬುಧ ನೀಚ ನಾರ್ಮಲಿ ಇಲ್ಲ, ಇಲ್ಲಿ ಪರಿವರ್ತನಾ ಯೋಗ ಆಗಿದೆ. ಅಂದ್ರೆ ಮೀನರಾಶಿ ಅಧಿಪತಿ ಯಾರು? ಗುರು. ಇಲ್ಲಿ ಕೂತಿದ್ದಾರೆ ಮಿಥುನ ರಾಶಿಯಲ್ಲಿ. ಮಿಥುನ ರಾಶಿ ಅಧಿಪತಿ ಯಾರು? ಸೊ ಬುಧ. ಎಲ್ಲಿ ಕೂತಿದ್ದಾರೆ? ಗುರುವಿನ ಮನೆಯಲ್ಲಿ. ಪರಿವರ್ತನಾ ಯೋಗ ಆಯ್ತು. ಹಾಗೆ ಇಲ್ಲಿ ನಾನು ಮೆನ್ಷನ್ ಮಾಡಿದೆ ಅಲ್ವಾ, ಸೊ ಇಲ್ಲಿ ವರ್ಗೋ ಕೂಡ ಆಡ್ ಮಾಡ್ಕೊಳ್ಳಿ, ಕನ್ಯಾ. ಸೊ ವರ್ಗೋದಲ್ಲಿ ನಿಮ್ಗೀಗ ದಶ ನಡೀತಾ ಇದೆ, ಈ ಮನೆಯಲ್ಲಿ ಕೂತಿರುವಂತಹ ಗ್ರಹದ ದಶ ಅಂದ್ರೂ ಸೊ ನಿಮ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಕ್ಲಿಯರಾ? ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ಗೆ ಬನ್ನಿ. ಸೊ ಇಲ್ಲಿ ನಿಮ್ಗೆ ನಿಮ್ಮ ಲಗ್ನ ಯಾವುದೇ ಆಗಿರ್ಲಿ ಸೊ ತೊಂದರೆ ಇಲ್ಲ. ಈಗ ಟ್ರಾನ್ಸಿಟ್ ಅಲ್ಲಿ 20 ದಿವಸ ಮೇಜರ್ ಆಗಿ ಅಫ್ಲಿಕ್ಟ್ ಆಗೋದು ನಿಮ್ಮ ಲಗ್ನದಿಂದ. ಸೊ ವರ್ಗೋ ಯಾವ ಮನೆ ಬರುತ್ತೆ ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಮಿಥುನ ಯಾವ ಮನೆ ಬರುತ್ತೆ ನೋಡ್ಕೊಳ್ಳಿ. ಅದಾದ ನಂತರ ಸೊ ಮೀನ, ಧನುರ್. ಯಾಕೆ ಅಂತ ಹೇಳಿದ್ರೆ ಈ 4 ಮನೆಗಳು ಅಂದ್ರೆ ಈ ಬಾರಿ ಈ 20 ದಿವಸ ನಿಮ್ಮ ಜನ್ಮ ಜಾತಕದಲ್ಲಿ ನಿಮ್ಮ ಲಗ್ನದಿಂದ ಯಾವ್ಯಾವ ಭಾವದಲ್ಲಿ ಬರ್ತಾ ಇದೆಯೋ ಸೊ ಅದು ನಿಮ್ಮ ಜನ್ಮ ಜಾತಕದಲ್ಲಿ ಹೇಗಿದೆಯೋ ಅದರ ಮೇಲೆ ರಿಸಲ್ಟ್ ಕೊಡುತ್ತೆ. ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಗೋಚಾರ ಲಗ್ನ ಫಲಗಳು. ಸೊ ಪರಿವರ್ತನಾ ಯೋಗ ಇದೆ, ನೀಚ ಭಂಗ ಆಗುತ್ತಾ ಇಲ್ಲ. ತುಂಬಾ ಸರಿ ಇದೊಂದು ಮಿಸ್ಟೇಕ್ ಆಗ್ಬಿಟ್ಟಿದೆ, ನೀಚ ಭಂಗ ಯೋಗ ಇದೆ. ದಟ್ ಮೀನ್ಸ್ ನೀಚ ಭಂಗ ಅಂದ್ರೆ ಏನು ಅಂದ್ರೆ ಫಸ್ಟ್ ಎಕ್ಸಾಮ್ ಅಲ್ಲಿ ಫೇಲ್ ಆಗೋದು, ನೆಕ್ಸ್ಟ್ ಮತ್ತೆ ರಿಪೀಟರ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾರಲ್ಲ, ದಟ್ ಈಸ್ ಕಾಲ್ಡ್ ಆಸ್ ನೀಚ ಭಂಗ ರಾಜಯೋಗ. ಓಕೆನಾ? ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟೆಂಟ್ ಆಗಿ ಆ ತರ ಪೂರ್ತಿ ಫಲ ಡೆಫಿನೆಟ್ ಆಗಿ ಇಲ್ಲ. ಸೊ ನೀಚಾನೇ ಫಸ್ಟ್ ಪಾಯಿಂಟ್. ಇಲ್ಲಿ ಪರಿವರ್ತನಾ ಯೋಗ ಆಗಿದೆ. ತುಂಬಾ ಜನ ಕೇಳ್ತಿರಲ್ವಾ ಯಾವುದು ದಿ ಬೆಸ್ಟ್ ಯೋಗ ಅಥವಾ ಹಣಕಾಸಿನ ವಿಚಾರವಾಗಿ. ನಿಮಗೇನಾದ್ರೂ ಜನ್ಮ ಜಾತಕದಲ್ಲಿ D1 D9 D10 ಎಲ್ಲಾ ಕಡೆ ಫೇವರಬಲ್ ಆಗಿದ್ದು ಪರಿವರ್ತನಾ ಯೋಗದ ದಶಗಳಲ್ಲಿ ದಶ ನಡೀತಿದ್ರೆ, ಅದು 681 ಅಲ್ಲಿ ಇಲ್ದೆ ಪರಿವರ್ತನಾ ಯೋಗದಲ್ಲಿರುವಂತಹ ಗ್ರಹದ ದಶ ನಡೀತಿದ್ರೆ ದಟ್ ಈಸ್ ದ ಬೆಸ್ಟ್ ದಶ ಅಂತಾನೆ ನಾವು ತಗೋಬೇಕಾಗುತ್ತೆ. ಮೆಟೀರಿಯಲಿಸ್ಟಿಕ್ ಆಗಿ ತುಂಬಾನೇ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ. ಸೊ ಬನ್ನಿ ಬುಧ ಗ್ರಹದ ಲಗ್ನಗಳ ಪ್ರಕಾರ ಹೇಗಿದೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ವಿಷಯ ಏನಾಗಿದೆ ಅಂತ ಹೇಳಿದ್ರೆ ಬುಧ ಗುರುವಿನ ತರ ಥಿಂಕ್ ಮಾಡೋದು. ಒಂದು ಮಗು ಸೊ ಟೀಚರ್ ಆಗಿ ಥಿಂಕ್ ಮಾಡೋದು, ಸೊ ಟೀಚರ್ ಬಂದು ಮಗುವಿನ ತರ ಥಿಂಕ್ ಮಾಡೋ ಒಂದು ಕಾಂಬಿನೇಷನ್ ಇಲ್ಲಿ ನಾವಿಲ್ಲಿ ನೋಡ್ತಾ ಇದ್ವಿ, ಮರ್ಕಿರಿ ಜುಪಿಟರ್ ಕಾಂಬಿನೇಷನ್. ಸೊ ಹಾಗಾಗಿ ಮೇಷ ಲಗ್ನದವರಿಗೆ ಸೊ ಇಲ್ಲಿ ಎಷ್ಟು ಮನೆಗಳು ಆಕ್ಟಿವೇಟ್ ಆಗುತ್ತೆ? 3, 6, 12 ಹಾಗೆ 9. ಇಷ್ಟು ಮನೆಗಳ ಗ್ರಹಗಳು ನಿಮ್ಗೆ ಮಿಕ್ಸ್ಡ್ ಇರುತ್ತೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ 20 ದಿವಸ. ಸೊ ಹಾಗಾಗಿ ಫಸ್ಟ್ ಮಾಡ್ಬೇಕಾಗಿರುವಂತಹ ಕೆಲಸ, ಯಾವುದೇ ಸ್ಕೂಲು ಕಾಲೇಜಸ್ ಅಲ್ಲಿ ಅಡ್ಮಿಷನ್ ಆಗ್ತಾ ಇದ್ದಾರೆ ನೀವು ಅಥವಾ ನಿಮ್ಮ ಮಕ್ಕಳು ಅಥವಾ ನೀವುಗಳು ಯಾರು ನೀವೇ ಸ್ಕೂಲ್ ರನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 2-3 ಬಾರಿ ನೀವು ವೆರಿಫಿಕೇಶನ್ ಮಾಡಿನೇ ನೀವು ಜಾಯಿನ್ ಆಗ್ಬೇಕು. ಎರಡನೇದು
ಸೊ 3ನೇ ಮನೆ ಅಂತ ಹೇಳಿದ್ರೆ ಸ್ಮಾಲ್ ಟ್ರಾವೆಲಿಂಗ್ಸ್ ಆಗಿರಬಹುದು, ಸಿಬ್ಲಿಂಗ್ಸ್ ಜೊತೆ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ ಆಗಿರಬಹುದು. ಗುರು ಇದ್ದಾರೆ ಬಟ್ ಕೂತ್ಕೊಳ್ಳೋ ಮನೆ ಡೆಸ್ಟ್ರಾಯ್ಡ್ ಆಗುತ್ತಲ್ಲ. ಸೊ ಹಾಗಾಗಿ ಈ ಡಿಪಾರ್ಟ್‌ಮೆಂಟ್‌ಗೆ ಸಂಬಂಧಪಟ್ಟ ಹಾಗೆ ತುಂಬಾನೇ ಕಾನ್ಸಂಟ್ರೇಷನ್ ಮಾಡ್ಬೇಕಾಗುತ್ತೆ. ವೀಸಾ ರಿಲೇಟೆಡ್ ಡಿಲೇ ಆಗಬಹುದು. ಇಂಟೆಲೆಕ್ಟ್ ಏನ್ ಬರೀತಿದ್ದೀರಾ, ರೈಟಿಂಗಲ್ಲಿ ಏನ್ ಕೊಡ್ತಿದ್ದೀರಾ, ಚೆಕ್ಸ್ ಮೇಲೆ ಸಿಗ್ನೇಚರ್ ಏನ್ ಹಾಕ್ತಿದ್ದೀರಾ ನೋಡ್ಕೊಳ್ಳಿ. ಅಂಡ್ ಫೇಕ್ ನ್ಯೂಸ್. ಬಿಕಾಸ್ ರಾಹು ಕೂಡ ಟ್ರೈನ್ ಕನೆಕ್ಟಿವಿಟಿ ಜುಪಿಟರಲ್ಲಿ ಬಂದಿರೋದ್ರಿಂದ ಫೇಕ್ ನ್ಯೂಸ್ ಸ್ವಲ್ಪ ಮೀಡಿಯಾದಲ್ಲಿ ಜಾಸ್ತಿ ಬರಬಹುದು. ಎಸ್ಪೆಷಲಿ ಮೀಡಿಯಾ ರಿಲೇಟೆಡ್ ವರ್ಕ್ ಮಾಡೋರು ಸ್ವಲ್ಪ ಅಲರ್ಟ್ ಆಗಿರಿ. ನ್ಯೂಸ್ ರಿಲೇಟೆಡ್ ವರ್ಕ್ ಮಾಡೋರು. ಯಾಕೆ ಅಂತ ಹೇಳಿದ್ರೆ ಬುಧ ನೀಚ ಆದಾಗ ಫಸ್ಟ್ ನೀವೇನು ಹೆಡ್ಲೈನ್ ಹೇಳ್ತೀರಲ್ವಾ ಅಲ್ಲಿ ಮಿಸ್ಟೇಕ್ ಆಗಿರುತ್ತೆ. ಮತ್ತೆ ನೀವು ಇದು ಪರಿವರ್ತನೆ ಇರೋದ್ರಿಂದ ಕರೆಕ್ಟ್ ಮಾಡ್ಕೊಳ್ಳೋಕೆ ಹೋಗ್ತೀರಾ. ಬಟ್ ಆಲ್ರೆಡಿ ಒಂದ್ಸರಿ ಮಾತು ಹೊರಗಡೆ ಬಂದ್ಮೇಲೆ ಮುಗೀತಲ್ವಾ. ಸೊ ಹಾಗಾಗಿ ಬಿ ಕೇರ್ಫುಲ್. ಅಂಡ್ ಎರಡನೇದಾಗಿ ಯಾರ್ಯಾರು ಹೊಸದಾಗಿ ಅಕೌಂಟ್‌ಗಳು ಅದು ಸೇವಿಂಗ್ಸ್ ಅಕೌಂಟ್ ಆಗಿರ್ಬೋದು, ಕರೆಂಟ್ ಅಕೌಂಟ್ ಆಗಿರ್ಬೋದು, ಎನಿ ಅಕೌಂಟ್ ಓಪನ್ ಮಾಡ್ತಿದ್ದೀರಾ ಅಂದ್ರೆ 20 ದಿವಸ ವೆಯ್ಟ್ ಮಾಡಿ ಅವಶ್ಯಕತೆ ಇಲ್ಲ. ಅಥವಾ ಡಿಲೇ ಆಗುತ್ತೆ, ಲೇಟ್ ಆಗುತ್ತೆ, ಸಿಗ್ನೇಚರ್ ಮಿಸ್‌ಮ್ಯಾಚ್ ಆಗುತ್ತೆ, ನೀವು ಸಬ್ಮಿಟ್ ಮಾಡಿರೋ ಡಾಕ್ಯುಮೆಂಟ್ಸ್ ಎಲ್ಲ ಫೇಲ್ ಆಗುತ್ತೆ. ಎರಡನೇದು ಕ್ರೆಡಿಟ್ ಕಾರ್ಡ್ಸ್‌ಗೆ ಯಾರಾದ್ರು ಅಪ್ಲೈ ಮಾಡ್ತಿದ್ದೀರಾ, ಆಲ್ರೆಡಿ ಕ್ರೆಡಿಟ್ ಕಾರ್ಡ್ಸ್ ತುಂಬಾ ಇದೆ ಅಂದ್ರೆ ಅನವಶ್ಯಕವಾದಂತಹ ಎಕ್ಸ್ಟ್ರಾ ಪೇಮೆಂಟ್‌ಗಳು ಇಲ್ಲಿ ನಿಮ್ಗೆ ಬೀಳುವಂತಹ ಸಾಧ್ಯತೆ ಹೆಚ್ಚು ತೋರಿಸ್ತಾ ಇದೆ. ಅದಾದ ನಂತರ ಯಾರಾದ್ರೂ ದೊಡ್ಡ ಮಟ್ಟದ ಹಣ ಬ್ಯಾಂಕಿಂದ ಡ್ರಾ ಮಾಡ್ಕೋಬೇಕು ಅಂತ ಆಲ್ರೆಡಿ ಪ್ಲಾನಿಂಗ್ ಅಲ್ಲಿ ಇದ್ದೀರಾ. ಎಸ್ಪೆಷಲಿ ಮೇಷದವರು 9ನೇ ಮನೆ ಕೂಡ ಅಲ್ವಾ. ಸೊ ಹಾಗಾಗಿ ಬಿಫೋರೇ ನೀವು ಮ್ಯಾನೇಜರ್ ಹತ್ರ ಮಾತಾಡ್ಕೊಂಡು ರಿಮೂವ್ ಮಾಡ್ಕೊಳ್ಳಿ. ಐ ಮೀನ್ ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಶಾರ್ಟೇಜ್ ಆಫ್ ಮನಿ ಕಾಂಬಿನೇಷನ್ ಆಸ್ ಆಫ್ ನಾವು ತೋರಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಶುಕ್ರಕೇತು ಕಾಂಬಿನೇಷನ್ ಟ್ರಾನ್ಸಿಟ್ ಅಲ್ಲಿ ರನ್ ಆಗ್ತಾ ಇರೋದ್ರಿಂದ ನಿಮ್ದೇ ಹಣ ಕರೆಕ್ಟ್ ಟೈಮ್ಗೆ ನೀವು ಡ್ರಾ ಮಾಡೋಕ್ಕಾಗೋದಿಲ್ಲ ಅಥವಾ ರಿಕವರಿ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಹಾಗಾಗಿ ಬಿ ಕೇರ್ಫುಲ್. ಅಂಡ್ 6ನೇ ಮನೆಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಲ್ತ್ ರಿಲೇಟೆಡ್ ಏನಾದರೂ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ, ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಗೈನ್ ನೀಟಾಗಿ ಕಾನ್ವರ್ಸೇಷನ್ ಅಥವಾ ಮೇಲ್ ಏನು ಸೆಂಡ್ ಮಾಡ್ತೀರಾ ನೀವು ಇಮೇಲ್ಸು ನೀಟಾಗಿ ಮುಗಿಸ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿ. ಇಲ್ಲ ಅಂದ್ರೆ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಅಗೈನ್ 6th ಹೌಸ್ನ ನಾವು ಸಿ ಎ ರಿಲೇಟೆಡ್ ತಗೋತೀರಿ. ಯಾರಾದರೂ ಚಾರ್ಟರ್ಡ್ ಅಕೌಂಟ್ಸ್ ವಿಡಿಯೋ ನೋಡ್ತಾ ಇದ್ರೆ ಅಥವಾ ರಿಲೇಟೆಡ್ ವಿಡಿಯೋಸ್ ನೋಡ್ತಿದ್ರೆ ಡೆಫಿನೆಟ್ಲಿ ವೆರಿಫಿಕೇಶನ್ 2-3 ಸಾರಿ ಆಗಬೇಕಾಗುತ್ತೆ ನಿಮ್ಮ ಕಂಪನಿನಲ್ಲಿ. ಬಿಕಾಸ್ ಬ್ಯಾಲೆನ್ಸ್ ವೇರಿಯೇಷನ್ ಅಥವಾ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅದಾದ ನಂತರ ಲಾಯರ್ಸ್ ಎಸ್ಪೆಷಲಿ ಅಥವಾ ಹೊಸದಾಗಿ ಯಾರಾದ್ರೂ ನೀವು ಕೇಸ್ ಹಾಕಬೇಕು ಅಂತ ಇದ್ದೀರಾ ಅಥವಾ ನೀವು ನೋಟಿಸ್ ಲೀಗಲಿ ಕಳಿಸ್ಬೇಕು ಅಂತ ಇದ್ದೀರಾ ಅಂದ್ರೆ ಇದು ಫೇವರಬಲ್ ಟೈಮ್ ಅಲ್ಲ. ಓವರ್ ಆಲ್ ಆಕ್ಚುಲಿ ಎಲ್ಲರಿಗೂ ಇದು ಫೇವರಬಲ್ ಟೈಮ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಟೈಮಲ್ಲಿ ನಿಮಗೆ ರಾಂಗ್ ಎನರ್ಜಿ ಅಥವಾ ರಾಂಗ್ ಪರ್ಸನ್ ಲಾಯರ್ ಕನೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಇನ್ಸ್ಟೆಡ್ ಆಫ್ ದಟ್ ಬೆಟರ್ ಹೋಲ್ಡ್ ಮಾಡಿ. ಬಿಕಾಸ್ ಕುಜ ಕೂಡ ಅಲ್ಲೇ ಇದ್ದಾರೆ ಇಲ್ಲಿ ವಾಟರ್ ಸೈನ್ ಅಲ್ಲಿ. ಸೊ ಹಾಗಾಗಿ ನಾಟ್ ಎ ಫೇವರಬಲ್ ಟೈಮ್. ಹಾಗಾಗಿ ಇದಿಷ್ಟನ್ನ ಮಾಡ್ಕೊಳ್ಳಿ. 12ನೇ ಮನೆ ಬುಧ ನೀಚ ಆಗಿರೋದ್ರಿಂದ ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾನೇ ನೆಗೆಟಿವ್ ಥಾಟ್ಸು, ಅನ್ವಾಂಟೆಡ್ ಥಾಟ್ಸು, ರಿಸ್ಕಿ ಥಾಟ್ಸು ಇವೆಲ್ಲನೂ ಕ್ರಿಯೇಟ್ ಆಗುತ್ತೆ. ಬೆಟರ್ ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಅಲರ್ಟ್ ಆಗಿರಿ. ನೆಕ್ಸ್ಟ್ ಋಷಭಕ್ಕೆ ಬರೋಣ. ಋಷಭಕ್ಕೆ ಬುಧ 2, 5ನೇ ಮನೆ ಅಧಿಪತಿ. ನೆಕ್ಸ್ಟ್ ಅದಾದ ನಂತರ ಈ ಕೂತ್ಕೋತಾ ಇರೋದಲ್ಲಿ ನಿಮ್ಗೆ ಗುರು ಬಂದು 8ನೇ ಮನೆ ಅಧಿಪತಿ, 11ನೇ ಮನೆ ಅಧಿಪತಿ. ಇಷ್ಟು ಮನೆಗಳ ಆಕ್ಟಿವೇಟ್ ಆಗುತ್ತೆ. ಕೂತ್ಕೋತಾ ಇರೋದು ಅಗೈನ್ ನಿಮಗೆ 11ನೇ ಮನೆಯಲ್ಲಿ. 11ನೇ ಮನೆ ಬುಧ ಎಲ್ಲದಕ್ಕೂ ಗುಡ್ ಅಲ್ಲ, ಎಲ್ಲದಕ್ಕೂ ಬ್ಯಾಡ್ ಅಲ್ಲ. ಬಟ್ ಈ ಪೀರಿಯಡ್ ಅಲ್ಲಿ ನೋಡಿ, ಈ ಪೀರಿಯಡ್ ಅಲ್ಲಿ ಹೇಗಿದೆ ಅಂತ ಹೇಳಿ. ಪಬ್ಲಿಕ್ ಸ್ಪೀಚಸ್ ಯಾರಾದ್ರೂ ಮಾಡ್ತಿದ್ದೀರಾ, ಪೊಲಿಟಿಷಿಯನ್ಸ್ ಆಗಿರಬಹುದು ಅಥವಾ ನಾರ್ಮಲ್ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರಬಹುದು, ಯೂಟ್ಯೂಬರ್ಸ್ ಆಗಿರಬಹುದು, ಅಥವಾ ನಿಮ್ದು ಸ್ಕೂಲ್ ಅಥವಾ ನಿಮ್ ಬಿಸ್ನೆಸ್ ಏನಾದ್ರು ಪ್ರಮೋಷನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಮಿಸ್ಕಮ್ಯುನಿಕೇಶನ್ ಆಗುವ ಸಾಧ್ಯತೆ ಇದೆ. ಬಿ ಕೇರ್ಫುಲ್. ಸೆಕೆಂಡ್ ಹೌಸ್ನ ನಾವು ಅಕ್ಯುಮುಲೇಟ್ ಹೌಸ್ ಅಥವಾ ಅಕ್ಯುಮುಲೇಟ್ಸ್ ರಿಸೋರ್ಸಸ್ ಅಥವಾ ಫ್ಯಾಮಿಲಿ ಅಥವಾ ಫುಡ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಇದಕ್ಕೆ ತಗೋತೀವಿ. ಆಲ್ರೆಡಿ ಜುಪಿಟರ್ ಇರೋದ್ರಿಂದ ರಿಸ್ಕ್ ತಗೊಂಡು ಅನ್ವಾಂಟೆಡ್ ಇನ್ವೆಸ್ಟ್ಮೆಂಟ್ ಮಾಡುವ ಸಾಧ್ಯತೆ. ಯಾಕೆ ಅಂದ್ರೆ ನಿಮ್ಗೆ 5th ಲಾರ್ಡ್ ಕೂಡ ಮರ್ಕ್ಯುರಿ ಅಲ್ವಾ. ಅಂದ್ರೆ ನಿಮ್ಗೆ ಆ ತರ ಥಾಟ್ಸ್ ಬರುತ್ತೆ, ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋಣ ಅಥವಾ ರಿಸ್ಕಿ ಶೇರ್ಸ್ ತಗೊಳ್ಳೋಣ ಅಂತ ಹೇಳಿ. ಟೋಟಲಿ 20 ದಿವಸ ಅಂದ್ರೆ ಈ ತಿಂಗಳ ಎಂಡಿಂಗ್ ವರ್ಗುನು ಫೇವರಬಲ್ ಇಲ್ಲ. ಬಿ ಕೇರ್ಫುಲ್. ಅಂಡ್ 19ನೇ ತಾರೀಕು ಅಕ್ಷಯ ತೃತೀಯ ಬರ್ತಿದೆ ಅಂತ ಹೇಳಿ ಎಲ್ಲರೂ ಗೋಲ್ಡ್ ಪರ್ಚೇಸ್ ಪ್ಲಾನ್ ಈ ತರ ಎಲ್ಲ ಇರ್ತೀರಾ. ಬಟ್ ಆಕ್ಚುಲಿ ಅಕ್ಷಯ ತೃತೀಯಗೆ ನೀವು ಗೋಲ್ಡ್ ಪರ್ಚೇಸ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಬಟ್ ಡೊನೇಟ್ ಮಾಡಿ, ಏನಾದರೂ ಸ್ವಲ್ಪ ಡೊನೇಟ್ ಮಾಡಿ ಆಸ್ ಪರ್ ಯುವರ್ ಚಾರ್ಟ್. ಅಥವಾ ನಿಮ್ಗೆ ಆಲ್ರೆಡಿ ಡೊನೇಷನ್ ಏನಾದರೂ ಮಾಡಬೇಕು ಅಂತ ಚಾರ್ಟ್ ಅಲ್ಲಿ ಗೊತ್ತಿದ್ರೆ ಅದನ್ನ ನೀವು ಡೊನೇಟ್ ಮಾಡಿ. ಅವಾಗ ಫೇವರಬಲ್ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲೇನೆ ನಿಮ್ಗೆ ಮಿಸ್ಕ್ಯಾಲ್ಕುಲೇಷನ್, ನೀವು ತಗೊಂಡಿರೋ ಗ್ರಾಮ್ಗೂ ಅಥವಾ ಪರ್ಸೆಂಟೇಜ್ಗೂ ಅಗೈನ್ ಗೋಲ್ಡ್ ರೇಟ್ ಕೂಡ ಇನ್ಕ್ರೀಸ್ ಈ ಪೀರಿಯಡ್ ಅಲ್ಲಿ ನಿಮ್ಗೆ ಈ ಕಡೆ 15 ದಿವಸ ಆ ಕಡೆ 15 ದಿವಸ ಗೋಲ್ಡ್ ರೇಟ್ ಬೇರೆ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಮಿಸ್ಕಮ್ಯುನಿಕೇಶನ್ ಅಥವಾ ಮಿಸ್ಕ್ಯಾಲ್ಕುಲೇಷನ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಸಿಗ್ನೇಚರ್ಸ್ ಇದೆಲ್ಲ ಆಗುತ್ತೆ. ಬೆಟರ್ ನೋಡ್ಕೊಳ್ಳಿ.
ಅದಾದ ನಂತರ ಮಕ್ಕಳ ವಿಚಾರದಲ್ಲಿ ವೃಷಭ ಲಗ್ನದವರು ಮಕ್ಕಳ ಅಥವಾ ಕುಟುಂಬದ ವಿಚಾರದಲ್ಲಿ ಅಥವಾ ಪ್ರಾಪರ್ಟಿ ವಿಚಾರದಲ್ಲಿ, ಫ್ರೆಂಡ್ಸ್ ವಿಚಾರದಲ್ಲಿ ಯಾವ್ದಾದ್ರು ಹಿಡನ್ ಮನಿ ಬರಬೇಕು ಅಥವಾ ಯಾವುದಾದ್ರು ಡಾಕ್ಯುಮೆಂಟ್ಸ್ ರಿಲೇಟೆಡ್ ಸಿಗ್ನೇಚರ್ಗಳನ್ನ ಮಾಡಬೇಕು, ಈ ತರ ಇದ್ದಾಗ ಬೆಟರ್ ನೋಡ್ಕೊಂಡು ನೀವು ಹ್ಯಾಂಡಲ್ ಮಾಡಿ. ಫೇವರಬಲ್ ಟೈಪ್ ಇಲ್ಲ. ಈ ಬುಧ ನೀಚ ಬಿಡಬೇಕು, ಬಿಡೋವರ್ಗುನು. ಗುರು ಗುರು ಪರಿವರ್ತನೆ ಇರೋದ್ರಿಂದ ಅದೇ ಫಸ್ಟ್ ಪ್ರಾಬ್ಲಮ್ ಆಗಿ ಆಮೇಲೆ ಲಾಸ್ಟ್ ಒಳಗೆ 20 ದಿವಸ ಮುಗ್ದೇ ಹೋಗುತ್ತೆ. ಸೊ ನೀವು ವಿಡಿಯೋ ನೋಡ್ತಾ ಇರೋರು ಫಸ್ಟ್ ಅಲರ್ಟ್ ಆಗಿರಿ. ನೆಕ್ಸ್ಟ್ ಮಿಥುನಕ್ಕೆ ಬರೋಣ. ಲಗ್ನಾಧಿಪತಿ, ಚತುರ್ಥಾಧಿಪತಿ, ಸಪ್ತಮಾಧಿಪತಿ ಮತ್ತೆ ದಶಮಾಧಿಪತಿ. ಸೊ ಟೋಟಲಿ 1 4 7 10 ಕಂಪ್ಲೀಟ್ ಕೇಂದ್ರ. ಕಂಪ್ಲೀಟ್ ಕೇಂದ್ರ ಹೌಸಸ್ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಬುಧ ದಶ, ಗುರು ದಶ, ಭುಕ್ತಿ ಅಂತರ್ಭುಕ್ತಿಗಳಿದ್ರೆ ಸೂಕ್ಷ್ಮಾಂತರ ಭುಕ್ತಿಗಳವರೆಗೂ ಇಂಪ್ಯಾಕ್ಟ್ ಆಗುತ್ತೆ. ಸೊ ಲಗ್ನ ಲಾರ್ಡ್ ಕೇಂದ್ರದಲ್ಲಿದ್ದಾರೆ, ಪರಿವರ್ತನೆ ಯೋಗ ಇದೆ. ಸೊ ದಟ್ ಈಸ್ ವೆರಿ ಗುಡ್. ಬಟ್ ನೀಚ ಅದು ಪಾಯಿಂಟ್ ನ ಬಿಡೋದಿಲ್ಲ. ದಟ್ ಮೀನ್ಸ್ ಬಿಸಿ ಬಿಸಿನೇ ಅಲ್ವಾ, ನಂಗೆ ಗ್ಲೌಸ್ ಹಾಕೊಂಡು ಟಚ್ ಮಾಡ್ತೀನಿ, ನಾನು ಕ್ರೀಮ್ ಹಚ್ಕೊಂಡು ಟಚ್ ಮಾಡ್ತೀನಿ ಅಂದ್ರೆ, ಸೊ ಅದು ಟಚ್ ಮಾಡಿದಾಗ ಏನಾಗುತ್ತೆ, ಪ್ರಭಾವ ಕಮ್ಮಿ ತಟ್ಟುತ್ತೆ. ಬಟ್ ಬಿಸಿ ಬಿಸಿನೇ ಅಲ್ವಾ, ಹಾಗಾಗಿ ನೀಚ ಗ್ರಹ ನೀಚಾನೆ, ಅದ್ರ ಇಂಪ್ಯಾಕ್ಟ್ ಬಿಡೋದಿಲ್ಲ. ಅದಾದ್ಮೇಲೆ ಇದು ಪರಿವರ್ತನೆ ಇರೋದ್ರಿಂದ ರಿಸಲ್ಟ್ ಕೊಡುದು. ಹಾಗಾಗಿ ನಿಮಗೆ ಸಡನ್ ಆಗಿ ನೇಮು ಫೇಮ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್, ವರ್ಕಿಂಗ್ ಪ್ಲೇಸ್ ಅಲ್ಲಿ ಸ್ವಲ್ಪ ಅನ್ವಾಂಟೆಡ್ ಆಫೀಸ್ ಪೊಲಿಟಿಕಲ್ಸ್ ಕ್ರಿಯೇಟ್ ಆಗಬಹುದು, ಮದುವೆ ವಿಚಾರದಲ್ಲಿ ಒಂದು ಅನವಶ್ಯಕವಾದಂತಹ ಮಾತುಕತೆಗಳು. ಸೊ ಹಾಗಾಗಿ ಬಿ ಕೇರ್ಫುಲ್. ತಾಯಿಗೂ ನಿಮಗೂ ವಾದ ವಿವಾದ ಅಥವಾ ತಂದೆ ವಿಚಾರದಲ್ಲಿ ನಿಮಗೂ ಅವ್ರಿಗೂ ವಾದ ವಿವಾದ, ಸೊ ಇದು ಕ್ರಿಯೇಟ್ ಆಗ್ತಾ ಇದೆ. ಜಸ್ಟ್ ಲಿಟಲ್ ಬಿಟ್ ಕಾನ್ಸಂಟ್ರೇಟ್ ಮಾಡಿ. ಯಾವುದೇ ದೊಡ್ಡ ಮಟ್ಟದ ಕಾಂಟ್ರಾಕ್ಟರ್ಸ್ ಆಗಿರ್ಬೋದು, ಬಿಲ್ಡರ್ಸ್ ಆಗಿರಬಹುದು, ರಿಯಲ್ ಎಸ್ಟೇಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರಾಗಿರ್ಬಹುದು, ಹೊಸದಾಗಿ ಅಗ್ರಿಮೆಂಟ್ಗಳನ್ನ ಮಾಡ್ಕೋತಾ ಇದ್ದೀರಾ ಅಂದ್ರೆ ಬೆಟರ್ ನಿಮ್ ಚಾರ್ಟ್ ನ ಒಂದ್ಸರಿ ನೋಡ್ಕೊಂಡು ಆಮೇಲೆ ನೀವು ಒಳ್ಳೆ ಡೇಟ್ ಅಲ್ಲಿ ಅಗ್ರಿಮೆಂಟ್ಗಳನ್ನ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಕ್ಯಾನ್ಸಲ್ ಆಗೋದು ಹೈಲಿ ಇದೆ. ಈಗ ಅಡ್ವಾನ್ಸ್ ಮಾಡ್ತಾರೆ ಮತ್ತೆ ಕ್ಯಾನ್ಸಲ್ ಆಗುತ್ತೆ. 4,000 ಅಗೇನ್ ಪ್ರಾಪರ್ಟಿ ವೆಹಿಕಲ್ ಏನೋ ಕಾರ್ ಬುಕ್ ಮಾಡಬೇಕು ಮತ್ತೆ ಪ್ರಾಬ್ಲಮ್ ಆಯ್ತು, ಪ್ರಾಪರ್ಟಿ ತಗೋಬೇಕು ಮತ್ತೆ ಪ್ರಾಬ್ಲಮ್ ಆಯ್ತು, ಅಡ್ವಾನ್ಸ್ ಮಾಡ್ತೀರಾ ವಾಪಸ್ ಇವ್ರಿಗೆ. ಸೊ ಟೋಟಲಿ ದಟ್ ಡಿಸ್ಟರ್ಬೆನ್ಸ್ ಪೀರಿಯಡ್ ಇರೋದ್ರಿಂದ ಜಸ್ಟ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಕರ್ಕಾಟಕಕ್ಕೆ ಬರೋಣ. ಇವ್ರಿಗೆ ಬುಧ 3 ಮತ್ತು 12ನೇ ಮನೆ ಅಧಿಪತಿ ಅಗೈನ್. ಸೊ ಗುರು ಗ್ರಹ ಬಂದು 6 ಮತ್ತು 9ನೇ ಮನೆ ಅಧಿಪತಿ. ಆನ್ ದ ಸ್ಪಾಟ್ ಇಷ್ಟು ಮನೆಗಳೇ ಆಕ್ಟಿವೇಟ್ ಆಗುತ್ತೆ. ಹೈಯರ್ ಎಜುಕೇಶನ್ ಅಥವಾ ಟ್ರಾವೆಲಿಂಗ್ ಯಾರಾದ್ರೂ ಮಾಡ್ತಾ ಇದ್ದೀರಾ, ಇಂಟರ್ನಲ್ ಅಥವಾ ಇಂಟರ್ನ್ಯಾಷನಲ್ ಆರ್ ನ್ಯಾಷನಲ್ ಎನಿ ಟ್ರಿಪ್ಸ್ ಆಗಿರಬಹುದು. ಸೊ ನಿಮ್ದು ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಬೇಕು. ಹೊಸದಾಗಿ ಯಾರಾದ್ರೂ ವೀಸಾ ಅಪ್ಲೈ ಮಾಡ್ತಿದ್ದೀರಾ, 3ನೇ ಮನೆ ವೀಸಾ ಕೂಡ ಸೊ ಡಿಲೇ ಆಗುತ್ತೆ ಅಥವಾ ರಿಜೆಕ್ಟ್ ಆಗುತ್ತೆ. ಸೊ ಹಂಗಾಗಿ ಈ ಪೀರಿಯಡ್ ಬಿಟ್ಟು ಆಮೇಲೆ ನೀವು ಸೊ ಅಪ್ಲೈ ಮಾಡಿ. ಅಗೇನ್ 3ನೇ ಮನೆ ಸ್ಮಾಲ್ ಟ್ರಾವೆಲಿಂಗ್ಸ್ ತಗೋತೀವಿ. ಸೊ ಹಾಗಾಗಿ ಟ್ರಾವೆಲಿಂಗ್ ಮಾಡುವಾಗ ನಿಮ್ದು ಡಾಕ್ಯುಮೆಂಟ್ಸ್ ಅಥವಾ ನಿಮ್ದು ಏನು ಆಧಾರ್ ಪಾನ್ ವಾಟ್ ಎವರ್, ಸೊ ನಿಮ್ದು ಡಾಕ್ಯುಮೆಂಟ್ಸ್ ಇರುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಮತ್ತೆ 3ನೇ ಮನೆಗೆ ನಾವು ರೈಟಿಂಗ್ ಅಂತಾನು ತಗೊಂತೀವಿ. ಆಲ್ರೆಡಿ ನಾನು ಫಸ್ಟೇ ಹೇಳಿದ್ದೀನಿ, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡೋರು 2-3 ಸಾರಿ ನೀವು ನೋಡ್ಕೊಳ್ಳಿ. ನೀವೇನು RTGS ಮಾಡಿಸ್ತಾ ಇರ್ತೀರಾ ಅಥವಾ ಮನಿ ಟ್ರಾನ್ಸ್ಫರ್ ಮಾಡ್ತಾ ಇರ್ತೀರಾ, ಟೋಟಲಿ ಸೊ ಡಿಸ್ಟರ್ಬೆನ್ಸ್ ಆಗೋದು, ರಾಂಗ್ ಫೋರ್ಜರೀಸ್ ಆಗೋದು ತೋರಿಸ್ತಾ ಇದೆ. ಸಿಬ್ಲಿಂಗ್ಸ್ ಜೊತೆ ಸ್ವಲ್ಪ ಬಿ ಕೇರ್ಫುಲ್ ಆಗಿರಿ. ಸೊ ಹಾಗಾಗಿ ವಾದ ವಿವಾದಗಳು ಕ್ರಿಯೇಟ್ ಆಗುತ್ತೆ. ಅಂಡ್ 9th ಹೌಸ್ ಹೈಯರ್ ಎಜುಕೇಶನ್ಗೂ ಕೂಡ ನಾವು ತಗೊಳ್ಳಿರೋದ್ರಿಂದ ಸ್ವಲ್ಪ ಸ್ಲೋ ಆಗಬಹುದು, ಅಥವಾ ನೀವು ಅನ್ಕೊಂಡಿದ್ದು ಕಾಲೇಜ್ ಸಿಗದೆ ಇರಬಹುದು, ನೀವು ಅಂದ್ಕೊಂಡಿದ್ದು ಕಂಫರ್ಟಬಲ್ ಒಂದು ವೆದರ್ ಇರುವಂತಹ ಸ್ಕೂಲ್ ಕಾಲೇಜಸ್ ಸಿಗದೆ ಇರುವ ಸಾಧ್ಯತೆ ಕೂಡ ಇದೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಅದಾದ ನಂತರ 12ನೇ ಮನೆ, ಸೊ ಯಾರು ಇವರೇ ಬುಧ ಗ್ರಹರು. ಸೊ ಸಬ್ ಕಾನ್ಶಿಯಸ್ ಮೈಂಡ್ ಆಲ್ರೆಡಿ ಜುಪಿಟರ್ ಇರೋದ್ರಿಂದ ಇಮ್ಯಾಜಿನರಿ ಜಾಸ್ತಿ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಊಹಾಪೋಹಗಳು ಸ್ವಲ್ಪ ಹೆವಿ ಆಗುತ್ತೆ. ರಾಹು ಕೂಡ ನೋಡ್ತಾ ಇರೋದ್ರಿಂದ ಅನ್ವಾಂಟೆಡ್ ಡ್ರೀಮ್ಸ್ ಬರಬಹುದು. ಸೊ ಹಾಗಾಗಿ ನೋಡ್ಕೊಳ್ಳಿ. 12ನೇ ಮನೆ ಬರೀ ಫಾರಿನ್ ಅಲ್ಲ, ಸೊ ಹಾಗಾಗಿ ಇಂಡಿಯಾದಲ್ಲಿದ್ರು ಬರುತ್ತೆ, ಫಾರಿನ್ ಅಲ್ಲೂ ಇದ್ರು ಬರುತ್ತೆ. ಈಗ ಯಾರಾದ್ರೂ ನೀವು ಬರ್ತ್ ಪ್ಲೇಸ್ ಇಂದ ಹೊರಗಡೆ ಹೋಗ್ತಿದ್ದೀರಾ, ದಶ ಇಂಡಿಕೇಟ್ ಮಾಡ್ತಿದೆ ಅಂದ್ರೆ 20 ದಿವಸ ವೆಯ್ಟ್ ಮಾಡಿ. ಸಮ್ಟೈಮ್ಸ್ ಏರ್ಪೋರ್ಟ್ ಅಲ್ಲಿ ಕಳ್ತನ ಆಗೋದು ಅಥವಾ ಬ್ಯಾಗ್ ಲಾಸ್ ಮಾಡ್ಕೊಳ್ಳೋದು, ಸೊ ಇದೆಲ್ಲ ನೋಡಿರ್ತೀರಲ್ವಾ, ಬ್ಯಾಗ್ ಬ್ರೋಕನ್ ಆಗೋದು, ಸೊ ಚೆಕಿಂಗ್ ಅಲ್ಲೇನೆ, ಸೊ ಇದೆಲ್ಲನೂ ಆಗುತ್ತೆ. ಬಿಕಾಸ್ ಸೊ ಈ ಪೀರಿಯಡ್ ಫೇವರಬಲ್ ಇಲ್ಲದೆ ಇರೋದ್ರಿಂದ ವೆಯ್ಟ್ ಮಾಡಿ. ಕ್ವಿಕ್ ರಿಯಾಕ್ಷನ್ ಬೇಡ. ಅಗೇನ್ 6th ಹೌಸ್ ಲಾರ್ಡ್ ಇಂದ 12th ಹೌಸ್. ಸೊ ಮೇ ಬಿ ಹೆಚ್ಚು ದೊಡ್ಡ ಮಟ್ಟದ ಲೋನ್ ಏನಾದ್ರು ಅಪ್ಲೈ ಮಾಡ್ತಿದ್ದೀರಾ ಅಂದ್ರೆ 20 ದಿವಸ ಆದ್ಮೇಲೆ ಮಾಡ್ಕೊಳ್ಳಿ. 9th ಹೌಸ್ ಸಡನ್ ಆಗಿ ಟ್ರಾವೆಲ್ ತೋರಿಸ್ತಾ ಇದೆ ನಿಮ್ಗೆ. ಸೊ ಹಾಗಾಗಿ ಸ್ಮಾಲ್ ಟ್ರಾವೆಲ್, ಅದು ದೇವಸ್ಥಾನಕ್ಕೆ ಆಗಿರಬಹುದು, ಮದರ್ ಲ್ಯಾಂಡ್ಗೆ ಆಗಿರಬಹುದು, ಎನಿಥಿಂಗ್. ಸೊ ಟ್ರಾವೆಲ್ ತೋರಿಸ್ತಾ ಇದೆ, ಪ್ಲಾನ್ ಮಾಡ್ಕೊಂಡು ಸೊ ಮೂವ್ ಆಗಿ. ನೆಕ್ಸ್ಟ್ ನಾವು ಸಿಂಹದವರಿಗೆ ನೋಡೋಣ. 2 ಮತ್ತು 11ನೇ ಮನೆ ಅಧಿಪತಿ, 5 ಮತ್ತು 8ನೇ ಮನೆ ಅಧಿಪತಿ. ಸೊ ಟೋಟಲಿ ಇಷ್ಟು ಮನೆಗಳು ಈಗ ಆಕ್ಟಿವೇಟ್ ಈಗ ರನ್ ಆಗ್ತಾ ಇರುತ್ತೆ. ಹಂಗಾಗಿ ನಂಬರ್ 1 ಹಣಕಾಸಿನ ವಿಚಾರದಲ್ಲಿ, ಸೊ ಅದು ಸೇವಿಂಗ್ಸ್ ಆಗಿರಬಹುದು, ರೆಗ್ಯುಲರ್ ಇನ್ಕಮ್ ಆಗಿರಬಹುದು, ಫೋಕಸ್ ಮಾಡಿ. ಸೊ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಿ. ಅದಾದ ನಂತರ
ಮೀನ ರಾಶಿಯಲ್ಲಿ ಯಾರಿಗಾದ್ರೂ ಕೇತು ಇದ್ರೆ ಸೊ ಈ ಪೀರಿಯಡ್ ಆಫ್ ಟೈಮಲ್ಲಿ ಏನಾಗುತ್ತೆ, ಬುಧ ಕೇತು ಆಕ್ಟಿವೇಟ್ ಆಗುತ್ತೆ. ಬ್ರೇಕ್ಸ್ ಇನ್ ಕಮ್ಯುನಿಕೇಶನ್ ಅಥವಾ ಕೆಟ್ಟ ಹೆಸರು ಬರುವ ಸಾಧ್ಯತೆ ಇರುತ್ತೆ ಅಷ್ಟಮದಲ್ಲಿ ಅಗೇನ್ ಬುಧ ಇರೋದ್ರಿಂದ. ಸೊ ಹಾಗಾಗಿ ವೆರಿಫಿಕೇಶನ್ ಮಾಡಿಕೊಂಡು ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ನ ತಗೊಳ್ಳಿ. ಇವನ್ 11th ಲಾರ್ಡ್ ಕೂಡ ಅಲ್ವಾ, ರೆಗ್ಯುಲರ್ ಇನ್ಕಮ್ ಸ್ಟಕ್ ಆಗಬಹುದು ಅಥವಾ ಹೇಳಿದ ಡೇಟ್ಗೆ ಅವರು ನಿಮಗೆ ಪೇಮೆಂಟ್ ಮಾಡ್ಲಿಕ್ಕೆ ಆಗದೆ ಇರಬಹುದು. ಈ ತರ ಸಾಧ್ಯತೆಗಳು ಹೆಚ್ಚಿದೆ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೊ 5th ಹೌಸ್ ಅಗೇನ್ ನಿಮ್ದು ನೇಮು ಫೇಮು ಪವರ್, ಸೊ ಪಬ್ಲಿಕ್ ಅಲ್ಲಿ ಸ್ವಲ್ಪ ಕಸಿವಿಸಿ ಆಗಬಹುದು. ಸೊ ಹಾಗಾಗಿ ಒಂಚೂರು ನೋಡ್ಕೊಳ್ಳಿ. ಇವಂದು ಜುಪಿಟರ್ ಆಸ್ಪೆಕ್ಟ್ ಇದ್ರೂ ಸಹ ಕ್ಲಿಯರ್. ಸೊ ಹಾಗಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಷ್ಟಮದಲ್ಲಿರುವಂತಹ ಬುಧ. ಸೊ ಹಾಗಾಗಿ ಯಾರ್ದಾದ್ರು ನಿಮ್ಗೆ ನೋಟಿಸ್ಗಳು ಬಂದಿರುತ್ತೆ ನೋಡಿ, ಸರಿಯಾಗಿ LICಗಳು ಪೇ ಮಾಡಿರೋದಿಲ್ಲ ಅಥವಾ ಹಿಂದೆ ಯಾವುದೋ ಹಣ ಪೇ ಮಾಡಿರೋದಿಲ್ಲ. ಸಮ್ ನೋಟಿಸಸ್ ಬರ್ತಾ ಇದೆ ನಿಮ್ಗೆ, ಅನ್ಎಕ್ಸ್ಪೆಕ್ಟೆಡ್ ನೋಟಿಸಸ್, ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಥ್ರೂ ಬ್ಯಾಂಕ್ ಬರ್ಬೋದು, ಥ್ರೂ ಮೇಲ್ ಬರಬಹುದು, ಥ್ರೂ ನೋಟಿಸ್ ಪೋಸ್ಟ್ ಬರಬಹುದು. ಸೊ ಟೋಟಲಿ ಇಷ್ಟು ಡಿಪಾರ್ಟ್ಮೆಂಟ್ಗಳು ತೋರಿಸ್ತಾ ಇದೆ. ಸಮ್ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ಗೆ ಗೆಟ್ ರೆಡಿ ಫಾರ್ ದಟ್. ಅದಕ್ಕೆ ಹೇಳಿದ್ದೀನಿ, ಲೈಕ್ ಆಮೇಲೆ ನೀವು ಸಫರ್ ಆಗೋದು, ಛೇ ನಾನು ಅವಾಗ ಅಕೌಂಟ್ ಮಾಡಿಸ್ಬಾರ್ದಾಗಿತ್ತು ಅಥವಾ ಅವಾಗ ನಾನು ಸಿಗ್ನೇಚರ್ ಮಾಡಬಾರ್ದಾಗಿತ್ತು, ಆಗ ನಾನು ಮೀಟಿಂಗ್ ಮಾಡಬಾರ್ದಾಗಿತ್ತು. ಸೊ 5th ಹೌಸ್ ಅಗೇನ್ ಮೀಡಿಯಾ ರಿಲೇಟೆಡ್ ಕೂಡ ಆಗುತ್ತೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೂಡ ಆಗುತ್ತೆ, ಗೌರ್ಮೆಂಟ್ ರಿಲೇಟೆಡ್ ಆಗುತ್ತೆ. ಸೊ ಏನಾದರೂ ಅಗ್ರಿಮೆಂಟ್ಗಳಿಗೆ ಸೈನ್ ಹಾಕುವಾಗ ಸೊ ನೀವು ಯಾರಿಗಾದ್ರೂ ಕಮ್ಯುನಿಕೇಶನ್ ಅಲ್ಲಿ ಪ್ರಾಮಿಸ್ ಮಾಡೋವಾಗ ಜಸ್ಟ್ ಬಿ ಕೇರ್ಫುಲ್. ಅಂಡ್ ಗ್ಯಾಜೆಟ್ಸ್ ಪ್ರತಿ ಒಬ್ರಿಗೂ ಹೇಳ್ತಾ ಇದ್ದೀನಿ, 20 ದಿವಸ ಗ್ಯಾಜೆಟ್ಸ್ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲ್ಯಾಪ್ಟಾಪ್ ಈ ವೈರಿಂಗ್ಸ್ ಅಥವಾ ಇದೇನ್ ಬ್ಲೂಟೂತ್ಸ್ ಇದೆಲ್ಲ ಯೂಸ್ ಮಾಡ್ತೀರಾ ನೀವು, ಚಾರ್ಜರ್ಗಳು ಸಮ್ ಬ್ರೋಕ್ ಆಗೋದು ಅಥವಾ ಸಡನ್ ಆಗಿ ವರ್ಕ್ ಆಗದೆ ಇರೋದು, ಕೈ ಮತ್ತೆ ಪ್ರಾಬ್ಲಮ್ಯಾಟಿಕ್ ಹೆವಿ ತೋರಿಸ್ತಾ ಇದೆ. ಸೊ ಇದರಲ್ಲೇ ಯಾವಾಗ್ಲೂ ಇರೋರು ಅಂದ್ರೆ ಫೋನು ಅಥವಾ ಲ್ಯಾಪ್ಟಾಪ್ ಅಲ್ಲಿ ಜಾಸ್ತಿ ವರ್ಕ್ ಮಾಡುವಂತವ್ರು ನಿಮ್ಮ ಗ್ಯಾಜೆಟ್ಸ್ ಕಡೆ ಸ್ವಲ್ಪ ಗಮನ ಕೊಡಿ. ಮಿಸ್ ಆಗೋದು ಕೂಡ ತೋರಿಸ್ತಾ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ನಾವು ಕನ್ಯಾಗೆ ಬರೋಣ. ಕನ್ಯಾಗ ಅಗೇನ್ ಲಗ್ನಾಧಿಪತಿ ಮತ್ತೆ 10ನೇ ಮನೆ ಅಧಿಪತಿ. ಸೊ ನೆಕ್ಸ್ಟ್ 4th 7th ಲಾರ್ಡ್ ಅಗೇನ್ ಕೇಂದ್ರ. ಕಂಪ್ಲೀಟ್ ಆಗಿ ಇವ್ರಿಗೂ ಕೂಡ ಇಲ್ಲೇ ಅಕ್ವೈರ್ ಆಗಿದೆ. ಸೊ ಹಾಗಾಗಿ ಹೊಸದಾಗಿ ವೆಹಿಕಲ್ ಪರ್ಚೇಸ್ ಮಾಡೋ ಹಾಗಿದ್ರೆ ವೆಯ್ಟ್ ಮಾಡಿ, ಇದು ಫೇವರಬಲ್ ಟೈಮ್ ಅಲ್ಲ. ಮದುವೆಗೆ ಮಾತುಕತೆಗೆ ಎಂಗೇಜ್ಮೆಂಟ್ ಅಥವಾ ಮಾತುಕತೆಗೆ 20 ದಿವಸ ಆದ್ಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ನ ತಗೊಳ್ಳಿ. ಅಷ್ಟರೊಳಗೆ ಶುಕ್ರ ಕೂಡ ಸ್ವಂತ ಮನೆಗೆ ಹೋಗಿರ್ತಾರೆ. ಈಗ ಶುಕ್ರ ಬೇರೆ ಅಷ್ಟಮದಲ್ಲಿದೆ. ಸೊ ಅದಾದ ನಂತರ ಜಾಬ್ ಯಾರಾದ್ರು ಚೇಂಜ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಆಲ್ರೆಡಿ ಇಂಟರ್ವ್ಯೂಸ್ ಅಟೆಂಡ್ ಮಾಡಿ, ಬಟ್ 20 ದಿವಸ ಆದ್ಮೇಲೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಏನಾದ್ರು ಬಂದಿದ್ರೆ ನಿಮ್ಗೆ ಅವಾಗ ನಿಮ್ಗೆ ಸಕ್ಸಸ್ ಇರುತ್ತೆ. ಸೊ ಟೋಟಲಿ ಲಗ್ನ ಲಾರ್ಡ್ ಇಂದ ಕೇಂದ್ರ, ದಟ್ ಇಸ್ ವೆರಿ ಗುಡ್. ಡೆಸ್ಪಾಸಿಟರ್ ಇನ್ ದ 7th ಹೌಸ್, ಬಟ್ ನೀಚ. ಸಡನ್ ಆಗಿ ನಿನ್ನೆ ಮೊನ್ನೆವರೆಗೂ ನಿಮ್ ಬಗ್ಗೆ ಗುಡ್ ಹೇಳ್ತಾ ಇರೋರು ಆಫೀಸಲ್ಲಿ ಆಗಿರಬಹುದು, ಫ್ಯಾಮಿಲಿ ಪಬ್ಲಿಕ್ ವೇರೆವರ್, ಸಡನ್ ಆಗಿ ನೆಗೆಟಿವ್ ಕೂಡ ಹೇಳುವ ಸಾಧ್ಯತೆ ಇರುತ್ತೆ. ದಶ ನೋಡ್ಕೊಳ್ಳಿ, ಎಂಡ್ ಆಫ್ ದ ಡೇ ದಶ ಆದ್ಮೇಲೆ ನಿಮ್ಗೆ ಹೇಗೆ ಡಿಸೈಡ್ ಆಗಿರುತ್ತೋ ಹಾಗೆ ಪ್ಲಾನ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಲಿಬಿರಾಗೆ ಬರೋಣ. ಸೊ 9th ಲಾರ್ಡು 12th ಲಾರ್ಡು 3rd ಅಂಡ್ 8th ಲಾರ್ಡು. ಸೊ ಇಷ್ಟು ಮನೆಗಳು ಈ 20 ದಿವಸ ರಿಸಲ್ಟ್ ಕೊಡುತ್ತೆ. ಹೇಗ್ ಕೊಡುತ್ತೆ? ದಶ ಚೆನ್ನಾಗಿದ್ರೆ ಫೇವರಬಲ್, ದಶ ಚೆನ್ನಾಗಿಲ್ಲ ಅಂದ್ರೆ ಸಡನ್ ಅಬ್ಸ್ಟಿಕಲ್ಸ್. ಸೊ ಹಾಗಾಗಿ 9th ಲಾರ್ಡ್ ಇಂದ 6th ಹೌಸ್. ಸೊ ತಂದೆ ಆರೋಗ್ಯ, ತಂದೆ ಇದ್ರೆ, ತಂದೆ ಇಲ್ಲ ಅಂತ ಹೇಳಿದ್ರೆ ನಿಮಗಿನ ಏಜ್ ಅಲ್ಲಿ ದೊಡ್ಡವರು ಅಥವಾ ತಂದೆ ಸಮಾನರು ಅಥವಾ ಹೈಯರ್ ಎಜುಕೇಶನ್ ಅಥವಾ ಲಾಂಗ್ ಟ್ರಾವೆಲ್, ಇದು ಯಾವ್ದು ಇಲ್ಲ, ಏಜ್ ಆಗಿದೆ ನನ್ಗೊಂದು 60 ವರ್ಷ ಅಂತ ಹೇಳಿದಾಗ. ಸೊ ನೀವೇನಾದ್ರೂ ಪಿಲ್ಗ್ರಿಮ್ಸ್ ಅಂತ ಹೇಳಿದ್ರೆ ಎಲ್ಲಾದ್ರೂ ಫಾರಿನ್ ಟ್ರಿಪ್ ಹೋಗ್ಬೇಕು, ಏನಾದ್ರು ಜ್ಯೋತಿರ್ಲಿಂಗಗಳ ಪ್ರವೇಶ ಆಗ್ಬೇಕು, ಈ ತರ ಪ್ಲಾನ್ ಮಾಡ್ಕೊಂಡಿದ್ರೆ 20 ದಿವಸ ವೆಯ್ಟ್ ಮಾಡಿ, ಅದಾದ್ಮೇಲೆ ನೀವು ಕಂಟಿನ್ಯೂ ಮಾಡಿ. ಬಿಕಾಸ್ 3ನೇ ಮನೆ ಕೂಡ ಆಕ್ಟಿವೇಟ್ ಆಗಿರೋದ್ರಿಂದ ಸ್ಮಾಲ್ ಟ್ರಾವೆಲ್ಸ್ ಇಂಡಿಕೇಟ್ ಮಾಡ್ತಾ ಇದೆ. ಅದಾದ ನಂತರ 12th ಲಾರ್ಡ್ ಕೂಡ ಇಂದ 6th ಹೌಸ್. ಸೊ ಸ್ವಲ್ಪ ಎಕ್ಸ್ಪೆನ್ಸಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಅನ್ವಾಂಟೆಡ್ ಆಗಿ, ಅಂದ್ರೆ ಯೂಸ್ಲೆಸ್ ಬ್ಲಡ್ ಚೆಕಪ್ ಆಗಿರಬಹುದು, ಯೂಸ್ಲೆಸ್ ಚೆಕಪ್ಗೆ ಹೋಗಿ ಡಾಕ್ಟರ್ಗೆ ವಿಸಿಟ್ ಕೊಡೋದಾಗಿರ್ಬೋದು, ಹೋಮಿಯೋಥೆರಪತಿ ತಗೊಳ್ಳೋದಾಗಿರ್ಬಹುದು, ಅವಶ್ಯಕತೆ ಇರೋದಿಲ್ಲ ಬಟ್ ನೀವು ತಗೊಳ್ಳುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು 6ನೇ ಮನೆ ಬುಧ ಇಸ್ ಗುಡ್, ಬಟ್ ನೀಚ ಆಗಿದಾರಲ್ಲ, ಸೊ ಅದೊಂದೇ ಮೈನಸ್ ಪಾಯಿಂಟ್ ಇರೋದ್ರಿಂದ ಸ್ವಲ್ಪ ಹೋಲ್ಡ್ ಇಟ್. ಸೊ ಕಮ್ಯುನಿಕೇಶನ್ ಅಲ್ಲಿ ಅಥವಾ ಸಿಬ್ಲಿಂಗ್ಸ್ ಅಲ್ಲಿ ಅಥವಾ ಸೋದರ ಮಾವನಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಸೊ ನಿಯರ್ ಬೈ ಕಮ್ಯುನಿಕೇಶನ್ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಅದರ್ವೈಸ್ ಸೊ ಒನ್ಸ್ ದ ಪ್ಲಾನೆಟ್ ಮೂವ್ ಆದ ತಕ್ಷಣ ನಿಮ್ಗೆ ಫೇವರಬಲ್ ಇದೆ. ಏಕೆಂತ ಹೇಳಿದ್ರೆ 6th ಹೌಸ್ ಹ್ಯೂಜ್ ಹೆವಿ ಇದೆ ಲಿಬ್ರಾದವ್ರಿಗೆ. ಸೊ ಲೋನ್ ಏನಾದ್ರು ಪ್ಲಾನ್ ಇದ್ರೆ ಹೋಲ್ಡ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ರಾಂಗ್ ಡಿಸಿಷನ್ ತಗೊಂಡು ಹೆವಿ ಲೋನ್ ತಗೊಂಡು ಒಂದು 20-30 ವರ್ಷಕ್ಕೆ ಮತ್ತೆ ಅದರಿಂದ ಸಫರ್ ಆಗೋ ಸಾಧ್ಯತೆ ಇರುತ್ತೆ. ಕೆಲವ್ರು ಹೇಳ್ತಾರಲ್ಲ, ಯಾವ ಟೈಮಲ್ಲಿ ನಾವು ಪ್ರಾಜೆಕ್ಟ್ ಮೇಲೆ ಲೋನ್ ತಗೊಂಡು ಅದು ಕ್ಲಿಯರೇ ಆಗ್ತಿಲ್ಲ ಅಂದ್ರೆ ರಾಂಗ್ ಪೀರಿಯಡ್ ಅಲ್ಲಿ ತಗೊಂಡಿರ್ತೀರಾ. ಸೊ ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಕಾರ್ಪಿಯೋದವರಿಗೆ 2 ಮತ್ತು 5 ಹಾಗೆ 8 11ನೇ ಮನೆ, ಇಷ್ಟು ಮನೆಗಳು ಈ ಪೀರಿಯಡ್ ಅಲ್ಲಿ ಆಕ್ಟಿವೇಟ್ ಆಗುತ್ತೆ. ಸೊ ಫೈನಾನ್ಸ್ ರಿಲೇಟೆಡ್ ಆಲ್ರೆಡಿ ಜುಪಿಟರ್ ಆಸ್ಪೆಕ್ಟ್ ಓನ್ಲಿ 75% ಇರೋದ್ರಿಂದ ಈಗ ಪರಿವರ್ತನೆ ಯೋಗ ಬೇರೆ ಬಂದಿರೋದ್ರಿಂದ ಸಡನ್ ಆಗಿ ಹಣ ಖರ್ಚು ಮಾಡೋದು ಅಥವಾ ಸಡನ್ ಆಗಿ ಅನ್ವಾಂಟೆಡ್ ಹೆವಿ ಖರ್ಚು, ಕುಟುಂಬಕ್ಕೋಸ್ಕರ, ಮಕ್ಳಿಗೋಸ್ಕರ, ಫೀಸ್, ಕಾಲೇಜಸ್ ಈಗಿನ ಸ್ಟಾರ್ಟ್ ಆಗಿರುತ್ತೆ ಆಲ್ರೆಡಿ.
ಸೊ ಸೆಕೆಂಡ್ ಲಾರ್ಡ್ ಅಗೇನ್ ಇಂದ 8th ಹೌಸ್. ಸೊ ಅನ್ಎಕ್ಸ್ಪೆಕ್ಟೆಡ್ ಸಡನ್ ಎಕ್ಸ್ಪೆನ್ಸಸ್ 4th ಹೌಸಲ್ಲಿ ಆಲ್ರೆಡಿ ರಾಹು ಇದ್ದಾರೆ. ಮೇ ಬಿ ಸೊ ಸಡನ್ ಆಗಿ ಪ್ರಾಪರ್ಟಿ ತಗೊಳ್ಳೋದು, ವೆಹಿಕಲ್ ತಗೊಳ್ಳೋದು, ಬಜೆಟ್ಗಿಂತ ಜಾಸ್ತಿ, ಅವಶ್ಯಕತೆಗಿಂತ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ನೀವು ಪ್ಲಾನ್ ಮಾಡ್ಕೊಳ್ಳಿ. ದಶಾ ಗುಡಿದ್ರೆ ಸ್ಪೆಕ್ಯುಲೇಷನ್ ಗೈನ್ ಕೂಡ ತೋರಿಸ್ತಾ ಇದೆ ನಿಮಗೆ. ಸೊ 5th and 8th ಕನೆಕ್ಷನ್ ಆಗಿರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಸ್ಪೆಕ್ಯುಲೇಷನ್ ಗೇನ್ಸ್ ಅಂತ ಹೇಳಿದ್ರೆ ಹಿಂದೆ ಇನ್ವೆಸ್ಟ್ ಮಾಡಿರೋ ಹಣ ದಶ ಚೆನ್ನಾಗಿದ್ರೆ ಮ್ಯೂಚುವಲ್ ಫಂಡ್ಸ್ ಆಗಿರಬಹುದು, ವಾಟ್ ಎವರ್ ಇಟ್ ಈಸ್, ಸ್ಪೆಕ್ಯುಲೇಷನ್ ಗೇನ್, ಸಡನ್ ಗೇನ್, ಇನ್ಕಮ್ ಡಿಪೆಂಡಿಂಗ್ ಆನ್ ದಶ. ಇಫ್ ಯುವರ್ ದಶ ಇಸ್ ರನ್ನಿಂಗ್ ದಿಸ್ ಕಾಂಬಿನೇಷನ್ಸ್ ಡೆಫಿನೆಟ್ಲಿ ವಿಲ್ ಗೆಟ್ ಇಟ್. ಸೊ ಹಾಗಾಗಿ ಕಾಣಿಸ್ತಾ ಇದೆ. ಅಗೈನ್ 11ನೇ ಮನೆ ಅಧಿಪತಿ ಸೊ 5ರಲ್ಲಿ ಹೋಗಿದೆ ಮತ್ತು ನೀಚ ಆಗಿದೆ. ಯಾರಾದ್ರೂ ಈ ಸೋಷಿಯಲ್ ಮೀಡಿಯಾ ನೋಡಿ ಮಂತ್ರ ತಂತ್ರ ಯಂತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ರೆ ಉಲ್ಟಾ ಹೊಡೆಯುತ್ತೆ, ಹುಷಾರು. ಆಲ್ರೆಡಿ 8ನೇ ಮನೇಲಿ ಗುರು ಇದೆ, ಈ ಕಡೆ ಸೊ ರಾಹು ಟ್ರೈನ್ ಕನೆಕ್ಟಿವಿಟಿ ಇದೆ. ಈ ತರ ಟೈಮಲ್ಲಿ ಈ ತರ ಥಾಟ್ಸ್ ಬರುತ್ತೆ. ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅರ್ಧಂಬರ್ಧಂ ನಾಲೆಡ್ಜ್ ತಗೋಬೇಡಿ. ನಾವು ವಂಶ ಕನ್ಫರ್ಮ್ ಮಾಡ್ಬೇಕಲ್ವಾ. ಫಾರ್ ಎಕ್ಸಾಂಪಲ್ D1 ಅಲ್ಲಿ ಯಾವುದೋ ಒಂದು ಗ್ರಹ 8ನೇ ಮನೇಲಿ ಇರುತ್ತೆ, ಗುರುನೇ ಅಂತ ತಗೊಳ್ಳೋಣ, ಗುರುನೋ ಶುಕ್ರನೋ ಸೂರ್ಯನೋ. ಬಟ್ D9 ಅಲ್ಲಿ ಅದು ವೆಲ್ ಪ್ಲೇಸ್ ಅಲ್ಲಿ ಇರುತ್ತೆ. ಅದರ ಅರ್ಥ ಸೊ ಈ ನಾರ್ಮಲ್ ಥಿಯರಿ ಎಲ್ಲ ಕರೆಕ್ಟ್ ಆಗೋದಿಲ್ಲ. ಸೊ ಪ್ರಾಕ್ಟಿಕಲ್ ಬರ್ಬೇಕಾಗುತ್ತೆ. ಪ್ರತಿ ಒಬ್ಬರದು ಬೇರೆ ಬೇರೆ ಚಾರ್ಟ್ ಇರುತ್ತಲ್ಲ, ಹಾಗಾಗಿ ಸೊ ಭಯ ಪಡೋ ಅವಶ್ಯಕತೆ ಇಲ್ಲ. ಹೆಲ್ತ್ ಕಡೆ ಒಂದ್ ಸ್ವಲ್ಪ ಗಮನ ಕೊಟ್ಕೋಬೇಕಾಗುತ್ತೆ. ಈವನ್ 8th ಲಾರ್ಡ್ ಆಲ್ಸೋ 5th ಹೌಸ್ ಅಲ್ಲ. ಮಕ್ಕಳ ಆರೋಗ್ಯದಲ್ಲಿ ಸಡನ್ ಆಗಿ ಮಕ್ಕಳಿಗೂ ನಿಮ್ಗೂ ಫೈಟ್. ಆಲ್ರೆಡಿ ಶನಿ ಇದ್ದಾರೆ, ನೀವು ಹೇಳಿದ್ದು ಅವ್ರು ಕೇಳೋದಿಲ್ಲ, ಅವ್ರು ಹೇಳಿದ್ ನೀವು ಕೇಳೋದಿಲ್ಲ. ಅನ್ವಾಂಟೆಡ್ ವಾದ ವಿವಾದ, ನನ್ಗೆ ಹೆದರು ಮಾತಾಡ್ತೀರಾ ಅಂತ ಅವರು, ನನ್ಗೆ ಎದುರು ಮಾತಾಡ್ತೀರಾ ಅಂತ ನೀವು. ಮೇ ಬಿ ಸಾಧ್ಯತೆ ಇದೆ, ದಶಾ ಫೇವರಬಲ್ ಇಲ್ಲ ಅಂದ್ರೆ. ನೀವುಗಳೇ ಸ್ವಲ್ಪ ಕೂಲ್ ಆಗಿ, ಪೇರೆಂಟ್ಸ್ ಆಗಿದ್ರೆ, ಮಕ್ಕಳಾಗಿದ್ರೆ ದಯವಿಟ್ಟು ಪೇರೆಂಟ್ಸ್ ಮಾತನ್ನ ಕೇಳಿ. ಸೊ ಹಾಗಾಗಿ ಇದಿಷ್ಟು ಸ್ಕಾರ್ಪಿಯೋದವ್ರಿಗೆ ಪರಿವರ್ತನಾ ಯೋಗದಿಂದ ಬರುವಂತಹ ಫಸ್ಟ್ ಪ್ರಾಬ್ಲಮ್, ಆಮೇಲೆ ಸೊಲ್ಯೂಷನ್. ಇವತ್ತು ಜಗಳ ಆಡ್ತೀರಾ, ನಾಳೆ ಕಾಂಪ್ರಮೈಸ್ ಆಗ್ತೀರಾ, ಈ ತರ ಸಾಧ್ಯತೆ ಇದೆ. ಸೊ ಹಾಗಾಗಿ ನೋಡ್ಕೊಳ್ಳಿ. 11ನೇ ಮನೇನ ಅಗೇನ್ ಪಬ್ಲಿಕ್ ಅಂತ ಕೂಡ ತಗೊಳ್ಳೋದ್ರಿಂದ ಪಬ್ಲಿಕ್ ಅಲ್ಲಿ ಸಡನ್ ಆಗಿ ಸೊ ಅನ್ವಾಂಟೆಡ್ ಯಾರೋ ಥರ್ಡ್ ಪರ್ಸನ್ಗೋಸ್ಕರ ನೀವೇನೋ ವೆಹಿಕಲ್ ಅಲ್ಲಿ ಇರ್ತೀರ, ಯಾರ್ದೋ ಜಗಳ ಆಗ್ತಾ ಇರುತ್ತೆ, ಸೆಂಟ್ರಲ್ ಹೋಗಿ ನೀವು ಸಿಕ್ಕಾಕೊಳ್ಳೋದು ಇರುತ್ತೆ. ಜುಪಿಟರ್ 8th ಹೌಸಲ್ಲಿ ಬೇರೆ ಬೇಡದೇ ಇರುವಂತಹ ತಲೆನೋವು. ಸೊ ಹಾಗಾಗಿ ಸ್ವಲ್ಪ ನೀವು ಪ್ಲಾನ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ವಿಚಾರಗಳು. ಈಗ ನೆಕ್ಸ್ಟ್ ನಾವು ಧನುರ್ಗೆ ಬರೋಣ. ಸೊ ಧನುರ್ಗೆ ಅಗೈನ್ ಲಗ್ನಾಧಿಪತಿ, ಕೇಂದ್ರಾಧಿಪತಿ, ಸಪ್ತಮಾಧಿಪತಿ, ದಶಮಾಧಿಪತಿ. ಸೊ ಇವ್ರಿಗೂ ಕೂಡ ಧನುರ್ಗೆ ಮತ್ತೆ ಕನ್ಯಾ, ಮೀನ, ಮಿಥುನ ಇವ್ರುಗಳಿಗೆ ಕಂಪ್ಲೀಟ್ ಕೇಂದ್ರ. ಸೊ ಹಾಗಾಗಿ ಕಂಪ್ಲೀಟ್ ಸೆಂಟ್ರಲ್ ಗೌರ್ಮೆಂಟ್ ಸಾರಿ, ಕಂಪ್ಲೀಟ್ ಆಗಿ ಕೇಂದ್ರ ಆಕ್ಟಿವೇಟ್ ಆಗ್ಬಿಟ್ಟಿದೆ. ಸ್ವಲ್ಪ ಬಿ ಕೇರ್ಫುಲ್ ಆಗಿರಿ. ಯಾಕೆಂತ ಹೇಳಿದ್ರೆ 4th ಹೌಸ್ ಮರ್ಕೆರಿನ ನಾವು ಮರಣಕಾರಕ ಸ್ಥಾನ ಅಂತ ಹೇಳ್ತೀವಿ. ಅಗೇನ್ ಅದು ನೀಚ ಆಗಿದೆ. ಡಿಸ್ಪಾಸಿಟ್ ಇನ್ ದ 7th ಆಸ್ಪೆಕ್ಟೆಡ್ ಬೈ ಲಗ್ನ. ಸೊ ಸಡನ್ ಆಗಿ ಹೆಲ್ತ್ ರಿಲೇಟೆಡ್ ಏನಾದ್ರು ನರ್ವ್ಸ್ ರಿಲೇಟೆಡ್ ಇಶ್ಯೂಸ್ ಇದ್ರೆ ಸ್ವಲ್ಪ ನೋಡ್ಕೊಳ್ಳಿ. ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಇದ್ರೆ. ನೆಕ್ಸ್ಟ್ ಅದಾದ ನಂತರ ಪ್ರಾಪರ್ಟಿ ರಿಲೇಟೆಡ್, ಪ್ರಾಪರ್ಟಿ ನಿಮ್ಮ ಹೆಸರಲ್ಲಿ ಯಾವ್ದಾದ್ರು ಪ್ರಾಪರ್ಟಿ ಬರ್ತಾ ಇದೆ, ಈಗ ಬರಬೇಕು, ಆಲ್ರೆಡಿ ಶನಿ ಇದ್ದಾರೆ ಅಂದ್ರೆ ನಿಮ್ಮ ದಶ ಚೆನ್ನಾಗಿದ್ರೆ ರಿಸ್ಕ್ ತಗೊಳ್ಳಿ. 20 ದಿವಸ ಆದ್ಮೇಲೆ ತಗೊಳ್ಳಿ, ಇಲ್ಲ ಅಂದ್ರೆ ತಗೋಬೇಡಿ. ಯಾಕೆ ಅಂತ ಹೇಳಿದ್ರೆ ಅಷ್ಟು ನಿಮಗೆ ಅನ್ವಾಂಟೆಡ್ ರಿಸ್ಕ್ ಅಂತ ಆಗುತ್ತೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಸೊ ನಾಟ್ ಎ ಫೇವರಬಲ್ ಟೈಮ್. ವೆಹಿಕಲ್ಲು ಪ್ರಾಪರ್ಟಿ ಏನೋ ತಗೋತಿದ್ದೀರಿ ಅಂದ್ರೆ ವೆಯ್ಟ್ ಮಾಡಿ. ಮದರ್ ಜೊತೆ ವಾದ ವಿವಾದ ಬೇಡ. ತಂದೆಯ ಆರೋಗ್ಯದಲ್ಲಿ ಗಮನ ಕೊಡಿ. ಬಿಕಾಸ್ 4th ಹೌಸ್ ಈಸ್ 8th ಹೌಸ್ ಫ್ರಮ್ 9th ಹೌಸ್. ಸೊ ಹಾಗಾಗಿ ಅವರ ಹೆಲ್ತ್ ಕಡೆ ಗಮನ ಕೊಡ್ಬೇಕಾಗುತ್ತೆ. ಸ್ಯಾಟರ್ನ್ ಅಲ್ಲಿ ಇದ್ದಾರೆ, ಸಡನ್ ಖರ್ಚು ಕೂಡ ತೋರಿಸ್ತಾ ಇದೆ. ಸೊ ಪ್ಲಾನ್ ಮಾಡ್ಕೊಳ್ಳಿ. ಅಗೈನ್ 7th ಹೌಸ್, ಡೆಫಿನೆಟ್ಲಿ 7th ಹೌಸ್ ಜುಪಿಟರ್ ಇದ್ದಾರೆ, ಮದ್ವೆ ಮಾಡ್ಬಿಡೋಣ ಬೇಗ ಬೇಗ ಈ ತಿಂಗಳಲ್ಲೇ ಮಾತುಕತೆ ಮುಗಿಸ್ಬಿಡೋಣ ಅಂದ್ರೆ ಒಂದ್ ಸ್ವಲ್ಪ ದಿವಸ ಬಿಟ್ಟು ನಿಮ್ಗೆ ರಿಯಾಲಿಟಿ ಅರ್ಥ ಆಗುತ್ತೆ. ಮೇ ಬಿ ಫೇಕ್ ಅಥವಾ ಸೆಕೆಂಡ್ ಮ್ಯಾರೇಜ್ ಅಥವಾ ಆಲ್ರೆಡಿ ಬ್ರೇಕ್ಸ್ ಇನ್ ದ ಮ್ಯಾರೇಜ್. ಸೊ ಈ ತರ ಎಲ್ಲನೂ ಇರುತ್ತೆ. ಸೊ ಲಿಟ್ಲ್ ಬಿಟ್ ಕೇರ್ಫುಲ್ ಆಗಿರಿ. ನೆಕ್ಸ್ಟ್ ಅದಾದ ನಂತರ ಸೊ 10ನೇ ಮನೆ ಕೂಡ, 10ನೇ ಮನೆ ಅಧಿಪತಿ 4ರಲ್ಲಿ. ಸೊ ಅವಾಗ ಏನಾಗುತ್ತೆ, ಅದು ನೀಚ ಆಗಿದೆ ಅಲ್ಲ, ಕೆಲಸದ ಹತ್ರ ಸಡನ್ ಆಗಿ ನಿಮ್ಗೆ ನೋಟಿಸ್ ಬರಬಹುದು. ಅಥವಾ ಯಾವ್ದೋ ಬುಧ ಆಗಿರೋದ್ರಿಂದ ಸೊ ಅನ್ವಾಂಟೆಡ್ ಕಲೀಗ್ಸ್ ಕಡೆಯಿಂದ ಪ್ರಾಬ್ಲಮ್ಯಾಟಿಕ್ ಆಗಿ ನೇಮ್ ಫೇಮ್ ಡಿಸ್ಟರ್ಬೆನ್ಸ್ ಆಗಬಹುದು. ಕೆಲಸ ಮಾಡ್ತಾ ಇದ್ರೆ ಕೆಲಸದ ವಿಚಾರದಲ್ಲಿ ಇರಿ. ಕೆಲಸ ಎಲ್ಲ ವರ್ಕ್ ಫ್ರಮ್ ಹೋಮ್ ಅಥವಾ ಹೌಸ್ ವೈಫ್ಸ್ ಈ ತರ ಇದ್ದಾಗ ಕುಟುಂಬದಲ್ಲೇನೆ ನಿಮಗೆ ಅನ್ವಾಂಟೆಡ್ ಆಗಿ ಬ್ಯಾಡ್ ನೇಮ್ ಬರೋದು ಇರುತ್ತೆ 20 ದಿವಸದಲ್ಲಿ. ಸೊ ಅದರಿಂದ ಮೈಂಡ್ ಡಿಸ್ಟರ್ಬ್ ಆಗುತ್ತೆ, ನಿದ್ದೆ ಬರೋದಿಲ್ಲ, ಆಲ್ರೆಡಿ ಡಿಪ್ರೆಷನ್ ಬೇಜಾರಾಗೋ ಸಾಧ್ಯತೆ ಇರುತ್ತೆ. ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು ಮಕರಕ್ಕೆ ಹೋಗೋಣ. ಮಕರದವರಿಗೆ 3, 12ನೇ ಮನೆ ಅಧಿಪತಿ, 6, 9ನೇ ಮನೆ ಅಧಿಪತಿ, ಇಷ್ಟು ಮನೆಗಳೀಗ ಆಕ್ಟಿವೇಟ್ ಆಗುತ್ತೆ ದಶಾಭುಕ್ತಿ ಅಂತರ್ಭುಕ್ತಿ ಇದ್ರೆ. ಸೊ ಇಲ್ಲ ಅಂದ್ರೂ ರಿಸಲ್ಟ್ ಬಂದೇ ಬರುತ್ತೆ. ದಶಾ ಅಂತರ್ಭುಕ್ತಿಗಳಿದ್ದಾಗ ಜಾಸ್ತಿ ಬರುತ್ತೆ.
ಸೊ ಕಮ್ಯುನಿಕೇಷನಲ್ಲಿ ಬಿ ಕೇರ್ಫುಲ್. ಎನಿ ಅಗ್ರಿಮೆಂಟ್ಸ್ ಆಲ್ರೆಡಿ ನಾನು ರಿಪೀಟ್ ಮಾಡಿಬಿಟ್ಟಿದ್ದೀನಿ. ಲಾಂಗ್ ಟ್ರಾವೆಲ್ಸ್ ಬಿ ಕೇರ್ಫುಲ್. ಹೊಸದಾಗಿ ಜಾಬ್ ಅಪ್ಲೈ ಮಾಡ್ತಾ ಇದ್ದೀರಾ, 20 ದಿವಸ ಬಿಟ್ಟು ಅದಾದ ನಂತರ ಅಪ್ಲೈ ಮಾಡಿ. ಲಾಂಗ್ ಟ್ರಾವೆಲ್ಸು ಅಥವಾ ಸ್ಪಿರಿಚುವಲ್ ಪ್ಲೇಸ್ಗೆ ಹೋಗ್ತಿದ್ದೀರಾ, ಸೊ ಒಂದ್ಸರಿ ಎಲ್ಲ ವೆರಿಫಿಕೇಶನ್ ಮಾಡಿಕೊಂಡು ನೀವು ಮೂವ್ ಆಗಿ, ಅದರ್ವೈಸ್ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಅಗೇನ್ 6th ಹೌಸ್ ಜುಪಿಟರು, ಸೊ ಡೈರೆಕ್ಟ್ ಎನಿಮೀಸ್. 6th ಹೌಸ್ ಡೈರೆಕ್ಟ್ ಎನಿಮೀಸು, 12th ಲಾರ್ಡ್ ಕೂಡ, ಹಾಗಾಗಿ ಹಿಡನ್ ಆಗಿ ಡೈರೆಕ್ಟ್ ಆಗಿ ಎನಿಮೀಸ್ ಅಟ್ಯಾಕ್ ಆಗೋದು ಕೂಡ ಇರುತ್ತೆ. ಸೊ 3ನೇ ಮನೆ ಬುಧ ಇಸ್ ವೆರಿ ಗುಡ್, ಬಟ್ ಅದು ನೀಚ ಆಗಿರೋದ್ರಿಂದ 6th ಲಾರ್ಡ್, ದಟ್ ಡೆಸ್ಪಾಸಿಟರ್ ಇನ್ ದ 6th ಲಾರ್ಡ್ ಇರೋದ್ರಿಂದ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಪರ್ಸ್ನಲ್ ಥಿಂಗ್ಸ್ ಯಾರಾದ್ರೂ ಶೇರ್ ಮಾಡ್ತಿದ್ದೀರಾ ಅಂದರೆ ಬಿ ಕೇರ್ಫುಲ್. ಪಾಸ್ವರ್ಡ್ಗಳಾಗಿರಬಹುದು, ನಿಮ್ಮದು ಟ್ರಾನ್ಸಾಕ್ಷನ್ಸ್ ಆಗಿರಬಹುದು, ಬ್ಯಾಂಕ್ ಬ್ಯಾಲೆನ್ಸ್ ಆಗಿರಬಹುದು, ನಿಮ್ದು ಇನ್ವೆಸ್ಟ್ಮೆಂಟ್ಗಳಾಗಿರ್ಬೋದು, ಹೋಲ್ಡ್ ಇಟ್. ಈ ಪೀರಿಯಡ್ ಆಫ್ ಟೈಮಲ್ಲಿ ಯಾರು ಇನ್ವೆಸ್ಟ್ ಮಾಡಬೇಡಿ, ಅದರಲ್ಲೂ ಮಕರದವರಂತೂ ಇನ್ವೆಸ್ಟೇ ಮಾಡಬೇಡಿ 20 ದಿವಸ. 12th ಲಾರ್ಡ್ ಇನ್ ದ ಡೆಬಿಲಿಟೇಷನ್, ಸೊ ನಾಟ್ ಎ ಫೇವರಬಲ್ ಟೈಮ್ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಎನಿ ಇನ್ವೆಸ್ಟ್ಮೆಂಟ್, ಪ್ರಾಪರ್ಟಿ, ವೆಹಿಕಲ್, ಹೌಸ್, ಗೋಲ್ಡ್, ಜುವೆಲರಿ, ವಾಟ್ ಎವರ್ ಇಟ್ ಈಸ್. ಸೊ ಬೆಟರ್ ಹೋಲ್ಡ್ ಇಟ್, ನಾಟ್ ಎ ಫೇವರಬಲ್ ಟೈಮ್. ಸೊ ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ. ಅದಾದ ನಂತರ ಕುಂಭ ಲಗ್ನಕ್ಕೆ ಬರೋಣ. ಸೊ ಕುಂಭ ಲಗ್ನದವ್ರಿಗೆ ಹೇಗಿರುತ್ತೆ ಅಂತ ಹೇಳಿ. ಸೊ ಪರಿವರ್ತನಾ ಯೋಗ ಇದೆ, ನೀಚ ಭಂಗ ರಾಜಯೋಗದ ಫಲಗಳು ಫಸ್ಟ್ ಭಂಗ ಆಗುತ್ತೆ. ಹಂಗಾಗಿ ಸೊ ಇವ್ರಿಗೆ 2ನೇ ಮನೆ ಅಧಿಪತಿ, 11ನೇ ಮನೆ ಅಧಿಪತಿ, ನೆಕ್ಸ್ಟ್ 5ನೇ ಮನೆ ಅಧಿಪತಿ, 8ನೇ ಮನೆ ಅಧಿಪತಿ. ಸೊ ಟೋಟಲಿ ಆಗಿ ಸಮ್ ಸ್ಪೆಕ್ಯುಲೇಷನ್ ಗೇನ್ ತೋರಿಸ್ತಾ ಇದೆ ಇವರಿಗೆ. ಕುಂಭ ಲಗ್ನದವ್ರಿಗೆ ಗೇನ್ ಅಂದ್ರೆ ಹೇಗೆ, ದಶೆ ಚೆನ್ನಾಗಿರ್ಬೇಕು. ಮೇ ಬಿ ಹಿಂದೆ ಯಾರಿಗೋ ಕೊಟ್ಟಿರ್ತೀರಾ, ಸೊ ಅವರು ಹಣ ವಾಪಸ್ ಕೊಡಬಹುದು. ಅಥವಾ ಕ್ರಿಯೇಟಿವಿಟಿ, ಸ್ಪೋರ್ಟ್ಸು, ಮೀಡಿಯಾ ರಿಲೇಟೆಡು, ಟೆಕ್ನಿಕಲ್ ರಿಲೇಟೆಡು, ಸೊ ಇದ್ರ ರಿಲೇಟೆಡ್ ಯಾರಾದರೂ ಇದ್ದೀರಾ ಅಂತ ಹೇಳಿದ್ರೆ ಇದರಿಂದ. ಅಥವಾ ಆಸ್ತಿ, ಪಿತ್ರಾರ್ಜಿತ ಆಸ್ತಿ, ಅಥವಾ ಹಿಂದೆ ಯಾವಾಗಲೋ ಬರಬೇಕಾದ ಹಣ ಈಗ ಬರುವ ಸಾಧ್ಯತೆ ನಿಮಗೆ ಹೆಚ್ಚಿದೆ. ಸೊ ಹಾಗಾಗಿ ಸೆಕೆಂಡ್ ಹೌಸ್ ಮರ್ಕ್ಯುರಿ ಇಸ್ ಗುಡ್, ಬಟ್ ಮರ್ಕ್ಯುರಿ ಇನ್ ದ ಡೆಬಿಲಿಟೇಷನ್, ಬಟ್ ಡೆಸ್ಪಾಸಿಟರ್ ಇನ್ ದ 5th ಹೌಸ್. ಬೈ ಲಕ್ಕಿಲಿ ಫೈನಲಿ ವಿಲ್ ಗೆಟ್ ಇಟ್. ಆದರೆ ಒಂದು ನೆಗೆಟಿವ್ ಪಾಯಿಂಟ್ ಏನಂದ್ರೆ, ಹಿಂಗೆ ಬರುತ್ತೆ ಒಂದು 10 ಲಕ್ಷ, ಹಿಂಗೆ ತಗೊಂಡೋಗಿ ಎಲ್ಲ ಇನ್ವೆಸ್ಟ್ ಮಾಡಕ್ಕೆ ಹೋಗ್ತೀರಾ, ಯಾರ್ದೋ ಫ್ರೆಂಡ್ಸ್ ಮಾತು ಕೇಳಿ, ಆ ಹಣ ಮತ್ತೆ ವಾಪಸ್ ಬರಲ್ಲ. ಈ ಪೀರಿಯಡ್ ಆಫ್ ಟೈಮಲ್ಲಿ ಯಾರಿಗೂ ಹಣ ಕೊಡಬೇಡಿ ಅಂತಾನೆ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಇಲ್ಲ ಕೊಡಲೇಬೇಕು ಅಂದಾಗ ಚಾರ್ಟ್ ಅನಾಲಿಸಿಸ್ ಮಾಡಿಕೊಂಡು ಕೊಡಿ. ಹೊಸದಾಗಿ ಯಾವುದೇ ವ್ಯವಹಾರಗಳು ಬೇಡ. ಆಲ್ರೆಡಿ ಇರೋದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಬಟ್ ಆದ್ರೂ ಇವ್ರಿಗೆ ಹಣ ಬರೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ 19ನೇ ತಾರೀಕು ಶುಕ್ರ ಕೂಡ 4th ಹೌಸ್ಗೆ ಹೋಗ್ತಾ ಇದಾರಲ್ಲ, ಥ್ರೂ ವರ್ಕ್ ಹಣ ಬರೋ ಸಾಧ್ಯತೆ, ಅಥವಾ ಸಡನ್ ಗೇನ್, ಸ್ಪೆಕ್ಯುಲೇಷನ್ ಕಾಂಬಿನೇಷನ್ ಇದೆ. ಸಡನ್ ಗೇನ್ ಇಫ್ ಯುವರ್ ದಶ ಇಸ್ ಗುಡ್, ಸಡನ್ ಗೇನ್ ಇಫ್ ಯುವರ್ ದಶ ಇಸ್ ನಾಟ್ ಗುಡ್. ಸೊ ಡೆಫಿನೆಟ್ಲಿ ವಿಲ್ ಗೆಟ್ ದ ರಿಸ್ಕ್. ಸೊ ಬಿ ಕೇರ್ಫುಲ್. ನೆಕ್ಸ್ಟ್ ಫೈನಲಿ ಸೊ ಎಂಡಿಂಗ್ ಸೈನ್ ಮೀನ ಲಗ್ನದವ್ರಿಗೆ ನೋಡೋಣ. ಅಗೇನ್ ಇವ್ರಿಗೂ ಕೂಡ ಕೇಂದ್ರ ಆಕ್ಟಿವೇಟ್ ಆಗ್ತಾ ಇದೆ. ಲಗ್ನದಲ್ಲಿ ಬುಧ ಡೆಫಿನೆಟ್ಲಿ ವೆರಿ ಗುಡ್ ಡೈಜೆಷನ್ ಇದೆಲ್ಲ ಕೊಡ್ತಾರೆ. ಬಟ್ ಅವರು ನೀಚ ಆಗಿದ್ದಾರೆ ಕೇಂದ್ರದಲ್ಲಿ. ಅಗೇನ್ ಅದರ ಅಧಿಪತಿ ಕೂತಿದ್ದಾರೆ ರಾಹುವಿನ ಪ್ರಭಾವಕ್ಕೊಳಗಾಗಿ. ಮನೆ ಸದ್ಯಕ್ಕೆ ಬೇಡ, ವೆಹಿಕಲ್ ಸದ್ಯಕ್ಕೆ ಬೇಡ. 20 ದಿವಸ, ಜಸ್ಟ್ 20 ದಿವಸ ವೆಯ್ಟ್ ಮಾಡಿ. ಈಗ ಆಲ್ರೆಡಿ ಬುಕ್ ಆಗೋಗಿದೆ, ಈಗಲೇ ಹೋಗ್ತಾ ಇದ್ದೀನಿ ಅಂದ್ರೆ ನಿಮ್ಮ ವಿಚಾರ. ಸೊ ಹಾಗಾಗಿ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಆಗೋ ಸಾಧ್ಯತೆ ಇರುತ್ತೆ. ಆಲ್ರೆಡಿ ಲಗ್ನದಲ್ಲಿ ಶನಿ ಇದೆ, ಕೆಲಸನೇ ಬೇಡ ಅನ್ನೋ ಥಾಟ್ ಬಂದಿರೋದ್ರಿಂದ ಬಿ ಕೇರ್ಫುಲ್. ಬಟ್ ಆಲ್ರೆಡಿ ಅಲ್ಲಿ ಕುಜ ಕೂಡ ಇರೋದ್ರಿಂದ ಅಷ್ಟಮದ ದೃಷ್ಟಿ ಬೇರೆ ಹಾಕ್ತಾ ಇರ್ತಾರೆ. ಸೊ ಕ್ವಿಕ್ ರಿಯಾಕ್ಷನ್, ಬುಧ ಮತ್ತೆ ಕುಜ ಕಾಂಬಿನೇಷನ್ ಆರ್ ಕಾಂಜಂಕ್ಷನ್ ನಮಗೆ ಕ್ವಿಕ್ ಡಿಸಿಷನ್, ಕ್ವಿಕ್ ರಿಯಾಕ್ಷನ್, ಇಮ್ಮಿಡಿಯೇಟ್, ಆನ್ ಸ್ಪಾಟ್, ಟುಡೇ. ಸೊ ಈ ಥರ ಥಾಟ್ಸ್ ಬರುತ್ತೆ. ಸ್ವಲ್ಪ ಹೋಲ್ಡ್ ಮಾಡ್ಕೊಂಡು ಹೋಗಿ, 20 ದಿವಸ ಆದಮೇಲೆ ಚೆನ್ನಾಗಿದೆ. ಸೊ ಆಗ ನೀವು ಮಾಡಿ. ಹೀಗೆ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳೇನಾದರೂ ನೀವು ತಿಳ್ಕೋಬೇಕು, ಆಲ್ರೆಡಿ ಗೊತ್ತಿದೆ, ಐ ನೀಡ್ ರೆಮಿಡೀಸ್ ಆರ್ ಎಲ್ಸ್. ಈಗ ಮನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಟ್ರಾನ್ಸಿಟಲ್ಲಿ. ಹೇಗೆ ಅಂದರೆ ಶುಕ್ರ 19ನೇ ತಾರೀಕು ಇಲ್ಲಿ ರೀಚ್ ಆಗ್ತಾರೆ, 14ನೇ ತಾರೀಕು ಸೂರ್ಯ ಇಲ್ಲಿ ರೀಚ್ ಆಗ್ತಾರೆ, 30ನೇ ತಾರೀಕು ಬುಧ ಇಲ್ಲೇ ಬರ್ತಾರೆ, ಬುಧಾದಿತ್ಯ ಯೋಗ ರಿಸಲ್ಟ್ ಕೊಡುತ್ತೆ. ಸೊ ಹಾಗಾಗಿ ಸೊ ಡೆಫಿನೆಟ್ಲಿ ಕೇತು ಆಲ್ರೆಡಿ ಮಗ ನಕ್ಷತ್ರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಒಂಥರ ಒಳ್ಳೆ ಪೀರಿಯಡ್ ಆಫ್ ಟೈಮಲ್ಲಿ. ಜುಪಿಟರ್ ಕೂಡ ಇನ್ನೇನು ಜೂನ್ಗೆ ಈ ಕಡೆ ಬರ್ತಾರೆ, ಆದರೂ ಜುಪಿಟರ್ ಇಲ್ಲೇ ಇದ್ದಾರೆ, ತೊಂದರೆ ಇಲ್ಲ. ಸೊ ಎಸ್ಪೆಷಲಿ ಮನಿ ಬಗ್ಗೆ ಯಾರಾದರೂ ನಿಮಗೆ ಕನ್ಸಲ್ಟೇಷನ್ ಬೇಕು, ಫೈನಾನ್ಸ್ ಅಂತ ಹೇಳಿದ್ರೆ ಈ ಪೀರಿಯಡಲ್ಲಿ ನೀವು ತಗೋಬೋದು. ಯಾಕೆಂದರೆ ನಮಗೆ ನೆಕ್ಸ್ಟ್ ಪ್ಲಾನೆಟ್ ಇಲ್ಲಿ ಬರೋಕ್ಕೂ ಮುಂಚೆ ಒಂದು 20 ದಿವಸ, ಒಂದು ತಿಂಗಳು ಮುಂಚೆ ನಾವು ರೆಮಿಡಿ ಮಾಡಿದಾಗ ನಿಮ್ಮ ಚಾರ್ಟಲ್ಲಿ ಬರೋ ಯೋಗ ಇದ್ದರೆ ಇಮಿಡಿಯೇಟಾಗಿ ಬಂದ್ಬಿಡುತ್ತೆ. ಇಂಥ ಟೈಮಲ್ಲಿ ಬಿಟ್ಟು ಬ್ಯಾಡ್ ಪೀರಿಯಡ್ ಆಫ್ ಟೈಮಲ್ಲಿ ನಾವು ರೆಮಿಡೀಸ್ ಮಾಡಿದಾಗ ಸ್ವಲ್ಪ ಡಿಲೇ ಆಗುತ್ತೆ. ಸೊ ಹಾಗಾಗಿ ಸೊ ಡನ್. ಸೊ ಇದಿಷ್ಟು ವಿಚಾರಗಳು. ನಿಮಗೆ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂದರೆ ಡೈರೆಕ್ಟು ಕನ್ಸಲ್ಟ್ ಮಾಡಬಹುದು. ಆದರೆ ಇಫ್ ಯು ಆರ್ ಕಂಫರ್ಟಬಲ್ ಫಾರ್ ದ ಫೀಸ್ ಆರ್ ಎಲ್ಸ್ ಡೋಂಟ್ ಕನ್ಸಲ್ಟ್. ಹಾಗೆ D1 ನೋಡಿ ಯಾವುದೇ ನಿರ್ಧಾರ ತಗೋಬೇಡಿ.
D9ಗೆ ಕನ್ಫರ್ಮೇಷನ್‌ಗೆ ಬನ್ನಿ. ಮುಖ ನೋಡಿ ಯಾವಾಗಲೂ ಡಿಸಿಷನ್ ತಗೋಬೇಡಿ. ಸೊ ರಿಪೋರ್ಟ್ ನೋಡಿ, ಬಾಡಿ ಚೆಕಪ್ ಆರ್ ಬ್ಲಡ್ ಚೆಕಪ್ ರಿಪೋರ್ಟ್ ನೋಡಿ ಫೈನಲ್ಸ್ ನೀವು ಡಿಸಿಷನ್‌ಗೆ ಬನ್ನಿ. ಹಾಗೆ ನವಾಂಶಕ್ಕೆ ಹೆಚ್ಚು ಒತ್ತನ್ನ ಕೊಡಿ. ಸೊ D1 ನೋಡಿ ಮದ್ವೆ ಮಾಡ್ಬಿಡಿ, 7th ಹೌಸ್ ಗುರು ಬಂದಿದ್ದಾರೆ. ಈ ಥರ ಎಲ್ಲ ದಯವಿಟ್ಟು ತಗೋಬೇಡಿ. ಸೊ ಹಾಗಾಗಿ ತುಂಬಾನೇ ಇರುತ್ತೆ, ಸುಮ್ಮನೆ ಡಿಸ್ಟರ್ಬೆನ್ಸ್ ಮಾಡ್ಕೋಬೇಡಿ. ಟೋಟಲಿ ಎಲ್ಲರೂ ವೈಫೈ ರಿಲೇಟೆಡ್ ಇಶ್ಯೂಸು, ಇಂಟರ್ನೆಟ್ ರಿಲೇಟೆಡ್ ಇಶ್ಯೂಸು, ಫೇಕ್ ನ್ಯೂಸ್ಗಳು, ಸೊ ಫೋನ್ ಬ್ರೋಕೇಜಸ್ ಬ್ರೇಕ್ ಆಗುವಂತಹ ಸಾಧ್ಯತೆ. ಸೊ ಈ ಥರ ತುಂಬ 20 ದಿವಸ ತುಂಬ ಬರುತ್ತೆ ಸೋಷಿಯಲ್ ಮೀಡಿಯಾ ಅಥವಾ ನ್ಯೂಸ್ಗಳಲ್ಲಿ. ಬರೀ ಬ್ಯಾಡ್ ಅಥವಾ ಅನ್ವಾಂಟೆಡ್ ಬುಧ ನೀಚ ಅಲ್ವಾ? ಸೊ ಶನಿ ಜೊತೆ ಬೇರೆ ಇದ್ದಾರೆ. ಸೊ ನೀಚ ವಿಚಾರಗಳು ಅಥವಾ ಮಕ್ಕಳೆಲ್ಲ ನೋಡಕ್ ಆಗದೆ ಇರುವಂತಹ ನ್ಯೂಸ್ಗಳು ಬರೋ ಸಾಧ್ಯತೆ ಇರುತ್ತೆ. ಅದೊಂಚೂರು ನೀವು ನೋಡ್ಕೊಳ್ಳಿ. ಅದಾದ ನಂತರ ಸೊ ಟ್ರಾವೆಲಿಂಗ್ ಮಾಡುವಾಗ ಹೈಲಿ ಕೇರ್ಫುಲ್ ಆಗಿರ್ಬೇಕು. ನೆಕ್ಸ್ಟ್ ಕಮ್ಯುನಿಕೇಶನ್ ಹೈ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಸೊ ಬುಧ ದಶ ಹೆವಿ ಇಂಪ್ಯಾಕ್ಟ್ ಮಾಡುತ್ತೆ. ಆಲ್ರೆಡಿ ಮೈಂಡ್ ಡಿಸ್ಟರ್ಬೆನ್ಸ್ಗಳಾಗುತ್ತೆ, ಸ್ವಲ್ಪ ಜಗಳಗಳು, ಬಿಕಾಸ್ ಅಲ್ಲಿ ಆಲ್ರೆಡಿ ಕುಜ ಇದ್ದಾರೆ. ಸೊ ನೋಡ್ಕೊಳ್ಳಿ, ಇದಿಷ್ಟನ್ನ ಪ್ಲಾನ್ ಮಾಡ್ಕೊಳ್ಳಿ. ಇದಿಷ್ಟು ಬುಧ ಮತ್ತೆ ಗುರು ಗ್ರಹದ ಪರಿವರ್ತನ ಯೋಗ ಜಾತಕದಲ್ಲಿ ಅಥವಾ ಗೋಚಾರದಲ್ಲಿ ಆಕ್ಟಿವೇಟ್ ಆಗಿದೆ. ಹಾಗೆ ಬುಧ ನೀಚ ಗ್ರಹ ಆಗಿರೋದ್ರಿಂದ ಈ ಜಾಗದಲ್ಲಿ ಸೊ ನಮ್ಗೆ ಗೋಚಾರದ ಫಲಗಳು, ಇದು ಗೋಚಾರದ ಫಲಗಳು. ನಿಮ್ಮ ಜನ್ಮ ಜಾತಕ ಮುಖ್ಯ. D1, D9, D10, D16 ನೆಕ್ಸ್ಟ್ ನೀವು ಡಿಸೈಡ್ ಮಾಡಿ. ಓಕೆ, ಸೊ ಇದಿಷ್ಟು ವಿಚಾರಗಳು. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದ.